ಕಡ್ಡಾಯವಾಗಿ ಹೆಡ್ಫೋನ್ ಇಲ್ಲ ಬ್ಲೂಟೂತ್ ಧರಿಸಿ. ಆದಷ್ಟು ಕತ್ತಲಲ್ಲಿ ಈ ಚಿತ್ರವನ್ನು ವೀಕ್ಷಿಸಿ. ಇದು ನನ್ನ ಸಲಹೆ. ಏಕೆಂದರೆ ಚಿತ್ರದಲ್ಲಿ ಬರುವ ದೃಶ್ಯಗಳು ನೋಡಕ್ಕೆ ಮಸ್ತ್ ಆಗಿರುತ್ತೆ. ಊಟ ನಾಷ್ಟ ಅದು ಇದು ಹಾಳುಮೂಳು ಕಸಗಡ್ಡಿ ತಿನ್ಬೇಕಾರೆ ಮೂವಿನ ನೋಡಬೇಡಿ. ಇನ್ನೇಕೆ ತಡ, ಹೋಗೋಣ ಕತೆ ಒಳಿಗೆ. ಈ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಒಬ್ಬ ಹುಡುಗ ಅವ್ರ ತಾತ ಏನೋ ಬರ್ದಿಕ್ಕವ್ರೆ, ರೆಕಾರ್ಡ್ ಮಾಡಿಕ್ಕಿದ್ದಾರೆ. ಅದನ್ನ ಕೇಳ್ತಾ ಅವನೇ. ಅವ್ರ ತಾತ ಏನಪ್ಪಾ ರೆಕಾರ್ಡ್ ಮಾಡಿಕ್ಕಿದ್ದಾರೆ ಅಂತ ಮೊಮ್ಮಗ ನೋಡಿದ್ರೆ ಒಂದು ದೆವ್ವದ್ದು ಪುಸ್ತಕ. ಆ ದೆವ್ವನ ಕೊಲ್ಲೋದು ಹೆಂಗೆ ಅಂತ ಒಂದು ಚಾಕು. ಇದೆಲ್ಲ ನಾನು ಮೂಟೆ ಕಟ್ಟು ಇಟ್ಟಿದ್ದೀನಿ, ನಾನ್ ಮುಟ್ಟಲ್ಲ, ನನ್ನ ಮೊಮ್ಮಕ್ಕಳು ಯಾರನ್ನ ಮುಟ್ಟಬೇಡಿ ಅಂತ ಇವರು ಕಾಂದನಿಗೆ ಇದನ್ನ ರೆಕಾರ್ಡ್ ಮಾಡಿಕ್ಕಿದ್ದಾರೆ. ಯಾರು ಮುಟ್ಬೇಡ್ರಿ ಕಣೋ ಅನ್ನೋ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇವಾಗಿನ ಕಾಲದ ಹುಡುಗರು ಅಪ್ಪ ಅಮ್ಮ ಮಾತೆ ಕೇಳಲ್ಲ, ಇನ್ನ ತಾತನ ಮಾತು ಕೇಳ್ತಾರ. ಹುಡುಗ ಅಲ್ಲೊಂದು ಡ್ರಾಯರ್ ಇದ್ದಂಗಿದೆ, ಅದನ್ನ ಎಳ್ದ. ಅಲ್ಲಿ ಒಳಗಡೆ ಒಂದು ಮೂಟೆ ಇದೆ. ಆ ಮೂಟೆನ ಬಿಚ್ತಾನ್ರಿ, ಹಂಗೆ ಅಲ್ಲಿ ಸ್ಕ್ರೀನ್ ಬ್ಲಾಂಕ್ ಆಯ್ತು. ಈ ಕಡೆ ಒಂದು ಕೆರೆಯಲ್ಲಿ ಒಬ್ಬ ಕರಿಯ ಇನ್ನೊಬ್ಬ ಬಿಳಿಯ. ಕರಿಯ ನೋಡಿ ನನ್ ತರನೇ ಅವನೇ ನೋಡೋದಕ್ಕೆ. ಗಾಣ ಹಾಕಿ ಮೀನ್ ಹಿಡಿದು ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಅವ್ರೆ. ಆ ಕರಿಯನು ಮಚ ನೀನು ಸ್ವಲ್ಪ ಮೀನ್ ಹಿಡಿತಾ ಇರು, ನಾನು ಹೋಗಿ ಸ್ವಲ್ಪ ಸುಸು ಮಾಡಿ ಬಂದ್ಬಿಡ್ತೀನಿ ಕಣೋ ಅಂತ ಆ ಕಡೆ ಹೋಯ್ತಾನೆ. ಬಿಳಿಯನು ಮೀನ್ ಹಿಡಿತಾ ಅವನೇ ಥರ್ರಂತ ಒಂದ್ ಮೀನು ಎಳ್ಕೊಂಡು ಹೋಯ್ತು. ಓ ಹೊಡಿತು ಲಾಟ್ರಿ, ನನ್ನ ಮಗಂದು ದೊಡ್ಡ ಮೀನೇ ಇರಬೇಕು ಅಂತ ಹುಡುಗ ಹಂಗೆ ಗಾಣನ ತೆಗಿತಾನೆ. ಆದ್ರೆ ಗಾಣದಲ್ಲಿ ಸಿಕ್ಕಿರೋದು ಮೀನಲ್ಲ. ಅಲ್ಲಿ ನೋಡ್ರಿ ಒಂದು ರುಂಡ, ಅದು ಹುಡುಗಿ ರುಂಡ ಬೇರೆ. ಅದು ಹುಡುಗ ಬೈಕೆ ಆ ಗಾಣನ ಹಂಗೆ ಬಿಟ್ಬಿಡ್ತಾನೆ. ಇನ್ನ ಕರಿಯ ಆ ಕಡೆ ಹೋದ್ನಲ್ಲ, ಕರಿಯನಿಗೆ ಫೋನ್ ಮಾಡಕ್ ಹೋಯ್ತಾನೆ. ಅಲ್ಲಿ ನೋಡ್ರಿ ಗಾಣಗಳು ಎಷ್ಟೊಂದು ಬಂದು ಆ ಹುಡುಗನಿಗೆ ಮೂಗಿಗೆ ಮತ್ತೆ ಕಣ್ಣಿಗೆಲ್ಲ ಚುಚ್ಕೊಂಡು ಆ ನೀರೊಳಗಡೆ ಎಳಿತಾ ಬಿದ್ದೈತೆ. ಫೋನು ಆ ಕಡೆ ಬಿದ್ದೋಯ್ತು. ಇನ್ನ ಹುಡುಗನ ಕೈಯಲ್ಲಿ ಹಿಡಿಯಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲಿ ಅಲ್ಲಿಗೆ ಫ್ಲಾಟ್ ಆಗೈತಲ್ಲ. ಆ ದೇವ ಈ ಹುಡುಗನ ಆ ಕೆರೆ ಒಳಗಡೆ ಎಳ್ಕೊಂಡ್ಬಿಡ್ತು. ಇನ್ನ ಕರಿಯನು ಬಂದ, ಮಚ ಮೀನಿಗೇನು ಸಿಗ್ತಾನೋ ಅಂತ ಕೇಳ್ತಾವನೆ. ಎಲ್ಲಿ ಅಲ್ಲಿ ಬಿಳಿಯ ಇಲ್ವಲ್ಲ. ಅಲ್ಲಿ ನೋಡ್ರಿ ನೀರಲ್ಲಿ ಒದ್ಲಾಡ್ತಾ ಬಿದ್ದವನೆ. ಇನ್ನ ಕರಿಯ ಮಚ ಬಂದೇ ಇರೋ ಅಂತ ಅಲ್ಲೊಂದು ಚಿಕ್ಕ ಬೋಟ್ ಇದೆ, ಅದನ್ನ ತಗೊಂಡು ಹೋಯ್ತಾ ಅವನೆ. ಮಚ ಎಲ್ಲೋದು, ಇವಾಗ ತಾನೇ ಇಲ್ಲಿದ್ದಲ್ಲೋ ಅಂತ ಆ ಕಡೆ ಈ ಕಡೆ ನೋಡ್ತಾ ಅವನೆ. ಢಮಾರ್ ಅಂತ ಫ್ರೆಂಡ್ ಬಂದ. ಮಚ ಬಾರೋ ಅಂತ ಹಿಡ್ಕೊಂಡ. ಹಿಡಿದಿ ಫ್ರೆಂಡ್ ನ ಮೇಲೂ ಇಳ್ದ. ಮಚ ನಿನ್ನ ಕಾಪಾಡ್ಬಿಟ್ಟೆ ಮಚ ಅಂತ ಕರಿಯ ಒಂಥರ ಖುಷಿಯಿಂದ ಹೇಳ್ತಾವನೆ. ಆದ್ರೆ ಬಿಳಿಯನ್ನು ಸೊಂಟದ ಕೆಳಗಡೆ ಏನು ಇಲ್ಲ ನೋಡ್ರಿ ಅಲ್ಲಿ. ಇನ್ನ ಕರಿಯನು ಭಯ ಬಿದ್ದುಬಿಡ್ತಾನೆ. ಆ ಕಡೆ ಈ ಕಡೆ ನೋಡ್ತಾ ಅವನೆ. ಅಲ್ಲಿ ನೋಡ್ರಿ ಇನ್ನೊಂದು ರುಂಡ ಹಂಗೆ ಈ ಹುಡುಗನ್ನ ನೋಡ್ತಾ ಇದೆ. ಇನ್ನ ಇವನು ಆ ಬೋಟ್ ನ ಸ್ಟಾರ್ಟ್ ಮಾಡ್ತಾವನೆ. ಬೋಟ್ ಸ್ಟಾರ್ಟ್ ಆಗ್ತಲ್ಲ. ಇವಾಗ ಒಂದು ರುಂಡ ನೋಡ್ತವಲ್ಲ, ಆ ರುಂಡ ನೋಡಿ ಆ ಬೋಟ್ ಮೇಲೆ ಹತ್ತುತ್ತಾ ಇದೆ. ಕರಿಯ ಬೇರೆ ಆ ಕೈನ ನೋಡಿ ಸಖತ್ ಭಯ ಬೀಳ್ತಾನೆ. ಆ ದೇವ ಬೋಟ್ ಮೇಲೆ ಹತ್ತುತ್ತೆ ಅನ್ಕೊಂಡೆ, ಇಲ್ಲ ಆ ಬೋಟ್ ನ ದೇವ ದಬಾಕ್ಬಿಡುತ್ತೆ. ಇನ್ನ ಕರಿಯನು ನೀರೊಳಿಕೆ ಬಿದ್ದ. ಆ ಕಡೆ ಈ ಕಡೆ ಒದ್ಲಾಡ್ತಾ ಬಿದ್ದವನೆ. ಅಲ್ಲಿ ನೋಡ್ರಿ ಆ ದೇವ ಅದೇ ಇವ್ರು ಕುತ್ಕೊಂಡು ಮೀನ್ ಹಿಡಿತಾ ಇರಲ್ಲ, ಅಲ್ಲಿ ನಿಂತ್ಕೊಂಡು ಹೆಂಗ್ ನೋಡ್ತಾವಳೆ ಅಂತ ಹಂಗೆ ನೋಡ್ತಾನೆ ಅವಳೆ. ಇದಕ್ಕಿದ್ದಂಗೆ ಆ ತಣ್ಣಗಿರೋ ನೀರು ಹಂಗೆ ಕುದೀತಾ ಇರದ. ಮಳೆ ಬೇರೆ ಬರ್ತಾ ಇದೆ. ಆದ್ರೂನು ಆ ಕೆರೆನೆ ಒಂಥರ ಬಿಸಿ ನೀರು ಕುದೀತಲ್ಲ, ಆತರ ಕುದ್ದಿ ಹುಡುಗ ಅಲ್ಲೇ ಪಾಪ ಭಸ್ಮ ಆಗೋದ ಅನ್ಕೊಂಡೆ. ಇಲ್ಲ ಹೆಂಗೋ ದೇಕ್ಕೊಂಡ್ ದಡಕ್ಕೆ ಬಂದ. ಹುಡುಗನು ಪ್ರಾಣ ಹೋಯ್ತೇನೋ. ಆ ದೇವನು ಅವನ ಕೈನ ಹಂಗೆ ತುಳಿತಾಳೆ. ಈ ಆಲೂಗಡ್ಡೆ ಸುಳಿರೆ ಚಿಪ್ಪೆ ಹೆಂಗ್ ಬರ್ತದೆ ಹಂಗ್ ಬರ್ತದೆ ರೀ ಅದು, ಅದೆಲ್ಲ ತೋರಿಸ್ಬಾರ್ದು. ಇನ್ನ ಕರಿಯಪ್ಪ ಅಲ್ಲೇ ಸತೋದ್ನಪ್ಪ. ಇನ್ನ ದೇವನು ಆ ಕೆರೆಯಿಂದ ಆ ರೋಡ್ ಕಡೆ ಬರ್ತಾ ಇದೆ. ಆ ಕಡೆ ಕಾರೆಲ್ಲ ತುಂಬಾ ಓಡಾಡ್ತಾ ಇದೆ. ಇನ್ನ ದೇವನು ಮಧ್ಯದ ರೋಡಲ್ಲಿ ಬಂದ್ ನಿಂತ್ಕೊಂಡ್ಲು. ಠಮಾರ್ ಅಂತ ಒಂದು ಕಾರು ಗುದ್ದುಬಿಡ್ತು. ಯಾರು ಆ ಗುದ್ದಿದ್ದು ಹುಡುಗ ಇಲ್ಲ ನೋಡ್ರಿ ಪಾರ್ಟಿಯಲ್ಲಿ. ಇವರಿಬ್ರು ಎಂತಿ ಗಂಡ, ಇವರಿಬ್ರು ತಮ್ಮ ಮತ್ತೆ ಲವರ್. ಈ ಎಂತಿ ಗಂಡ ಇಬ್ರಿಗೂನು ಜಗಳ ಆಗ್ತಾನೆ ಇರ್ತಾರೆ. ಏನಪ್ಪಾ ವಿಷಯ ಅಂತೀರಾ? ಹುಡುಗನ್ಗೆ ಮಗು ಬೇಕಂತೆ. ಹುಡುಗಿ ಇರೋ ಪಬ್ಲಿಕ್ ಸಾಕು, ನಾ ಬೇರೆ ಪಬ್ಲಿಕ್ ಹುಡ್ಸಿ ಅವ್ರನ್ನ ಸಾಕಿ, ಇದೆಲ್ಲ ಯಾಕಯ್ಯ ಹಿಂಗೆ ಇದ್ಬಿಡೋಣ ಬಿಡು ಅಂತ ಹುಡುಗಿ. ಬಟ್ ಹುಡುಗ ಇಲ್ಲ ನನಗೆ ಮಗು ಬೇಕೇ ಬೇಕು ಅಂತ ಹಠ ಮಾಡ್ತಾ ಅವನೇ ಹುಡುಗ. ಅವಳು ಬೇರೆ ಸಿಗರೇಟು ಆ ಸಾರಾಯಿ ಎಲ್ಲಾ ಕುಡಿತಾನೆ ಅವಳೆ. ಹುಡುಗನಿಗೆ ಇನ್ನ ಕೋಪ ಬರುತ್ತೆ, ಯಾಕಂದ್ರೆ ಗಂಡ ಅಲ್ವನ್ರಿ. ಈ ಸಿಗರೇಟು ಈ ಎಣ್ಣೆ ಎಲ್ಲ ಜಾಸ್ತಿ ಕುಡಿಬೇಡ ಕಣೆ, ಪ್ರೆಗ್ನೆಂಟ್ ಆಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹುಡುಗನು ಎಷ್ಟೋ ಬೈತಾನೆ. ಬಟ್ ಅವಳು ಕೇಳಲ್ಲ. ಆಗಲೇ ನಾನು ಹಿಂಗೆ ಇರೋದು ಅಂತ ಎಲ್ಲರೂ ಆಚೆ ಬರ್ತಾರೆ. ಆಚೆ ಬಂದು ಜಗಳ ಮಾಡ್ತಾನೆ ಅವ್ರೆ. ಈ ಕಡೆ ತಮ್ಮ ಬೇರೆ ಅವ್ನ್ ಲವರ್ ಹತ್ರ ಹೇಳ್ತಾನೆ, ಏನೇ ಮದ್ವೆ ಆದ್ರೆ ಹಿಂಗೆಲ್ಲ ಪ್ರಾಬ್ಲಮ್ ಆಗುತ್ತಾ, ನಾವು ಮದ್ವೆ ಮಾಡ್ಕೊಳ್ಳೋದೇ ಬೇಡ ಕಣೆ ಅಂತ ತಮ್ಮ ಈ ಕಡೆ ಲವರ್ ಹತ್ರ ಹೇಳ್ತಾವನೆ. ನಮ್ದು ಹಿಂಗಲ್ಲ ಬಿಡೋ ಅಂತ ಲವರ್ನು ಹೇಳ್ತಾಳೆ. ಇನ್ನ ಗಂಡನು ನಾನು ಕಾರ್ ತಗೊಂಡು ಹೋಯ್ತೀನಿ, ನೀನ್ ಆದಷ್ಟು ಬೇಗ ಬಂದ್ಬಿಡು ಮನೆಗೆ ಅಂತ ಹೋಯ್ತಾವನೆ. ಎಲ್ಲರೂ ಅವನ್ನ ತಡಿತಾರ್ರಿ. ಪಾಪ ಬೇಡ ಕಣೋ, ಕುಡ್ದಿದ್ಯಾ, ಡ್ರಂಕ್ ಅಂಡ್ ಡ್ರೈವ್ ಮಾಡಬಾರ್ದು, ಪೊಲೀಸರು ಹಿಡ್ಕೊಂತಾರೆ, ಹೇಳೋ ಮತ್ತು ಕೇಳೋ ಅಂತ. ಈ ಕಾಲದ ಹುಡುಗರು ಯಾರು ಮಾತೇ ಕೇಳಲ್ವಲ್ರಿ. ಹಂಗೆ ಹುಡುಗ ಆ ಕಾಡ ತರ ಬಂದವನೆ, ಆ ಹೈವೇ ರೋಡಲ್ಲಿ ಬಂದವನೆ. ಮುಂದೆ ದೆವ ಸಿಕ್ಕಿತ್ತಲ್ಲ ಆ ಸೀನ್ ಇತ್ತು. ಅಲ್ಲಿ ನೋಡಿ ದೆವಾನು ಕಾರಲ್ಲೇ ಕಚ್ಕೊಂಡೈತೆ. ಇನ್ನ ಹುಡುಗನು ಫೋನ್ ಎತ್ಕೋತಾನೆ, ಯಾರಿಗಾನ ಫೋನ್ ಮಾಡೋಣ ಅಂತ. ಎಲ್ಲಿ ಫೋನ್ ಕೆಳಗಡೆ ಬಿದ್ದೋಯ್ತಲ್ಲ. ಆ ಫೋನ್ ನ ಹಿಂಗೆ ಎಳೆಕ್ ಹೋಯ್ತಾನೆ. ಲೇ ಫೋನ್ ಅವಶ್ಯಕತೆ ಇಲ್ಲ ಕಣೋ, ನಾನು ಯಾರು ನೋಡಕ್ ಬರ್ಬೇಕು ಅವ್ರನ್ನ ನೋಡಕ್ಕೆ ಬಂದ್ಬಿಟ್ಟೆ, ಆದಷ್ಟು ಬೇಗ ನಿನ್ನ ಫ್ಯಾಮಿಲಿಗೆ ನಾನು ಸಿಗ್ತೀನಿ ಅಂತ ಆ ದೆವ್ವ ಹೇಳ್ತಾ ಇದಾರೆ. ಇನ್ನು ಆ ದೆವ್ವದ ತಲೆ ಕಟ್ಟಾಗಿ ಹಂಗೆ ರೋಡಲ್ಲಿ ಬೀಳ್ತಾ ಇದೆ. ತಲೆ ಕಟ್ಟಾದ್ರೂ ದೆವ್ವ ಹಂಗೆ ಡೈಲಾಗ್ ಹೊಡಿತಾನೆ ಇದೆ. ಒಂದೊಂದು ಡೈಲಾಗ್ ಹೊಡಿತಾ ಆ ಹುಡುಗನ ಕಾರು ಬೆಂಕಿ ಅಂಡ್ಕೊಂಡು ಹಂಗೆ ಸುಮ್ನೆ ದಗ 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 ಅಂತ ಹೊಡೆದಿ ಬ್ಲಾಸ್ಟ್ ಆಗೋಗುತ್ತೆ. ಇನ್ನ ಹುಡುಗನು ಅಲ್ಲೇ ಮಟಾಶ್. ಇನ್ನ ಮಾರನೇ ದಿನ ಬೆಳಗ್ಗೆ ಹುಡುಗನಿಗೆ ಅಂತಿಮ ಕ್ರಿಯೆ ಮಾಡಿಸ್ತಾ ಅವ್ರೆ. ನಮ್ ತರ ಟಪಾಂಗುಚಿ ಆಡ್ಕೊಂಡು ಸಾರಾಯಿ ಕುಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಅದೆಲ್ಲ ಸೀನ್ ಇಲ್ಲ. ಜಸ್ಟ್ ಒಂದು ಸಬೂದ್ ಪಟ್ಟಿಗೆಲ್ಲ ಹಾಕ್ಬಿಟ್ಟು ಎಲ್ಲರೂ ಮೈಕ್ ಮುಂದೆ 4-5 ಆ ಹುಡುಗನ ಗ್ಯಾಪ್ನ ಬಗ್ಗೆ ಒಂದು 4-5 ಮಾತನಾಡಬೇಕು ಅಷ್ಟೇನೆ. ಇನ್ನ ಹುಡುಗನಿಗೆ ಒಬ್ಬ ಬೋಡಪ್ಪ, ಅಮ್ಮ, ಒಂದು ಅಜ್ಜಿ ಕೋಮಾಗೋಯ್ತೆ, ಇದುವರೆಗೂ ಯಾರ ತರ ಮಾತಾಡಿಲ್ಲ. ಇನ್ನ ಒಬ್ಬ ಮಗ ಸತ್ವದ್ನಲ್ಲ, ಇನ್ನೊಬ್ಬ ತಮ್ಮ ಅವನೇ. ಎಲ್ಲರೂ ಒಂದೊಂದ್ ರೀತಿ ಒಂದೊಂದ್ ತರ ಮಾತಾಡ್ತಾವ್ರೆ. ನಮ್ಮ ಹೀರೋಯಿನ್ ಯಾವ್ದೋ ನೈಟ್ ಮಲಗಿ ಬೆಳಗ್ಗೆ ಇದ್ರ ತರ ಡ್ರೆಸ್ ಹಾಕೊಂಡ್ ಬಂದವಳೆ. ಆ ಸತ್ತಿರೋ ಹುಡುಗ ಅವ್ರಮ್ಮ ಹಂಗೆ ಗುರಾಯಿಸ್ತಾವಳೆ, ಎಂತಿ ತರನ ಬಂದವಳು ಇವಳು ಅಂತ. ಎಲ್ಲರೂ 2 ಮಾತು ಹುಡುಗನ ಬಗ್ಗೆ ಮಾತಾಡ್ತಾರೆ. ನಮ್ಮ ಹೀರೋಯಿನ್ ಹತ್ರನು ಕೇಳ್ತಾರೆ, ಏನಮ್ಮ
ನಿನ್ ಗಂಡನ ಬಗ್ಗೆ ನಿನ್ಗೇನಾರು ಇದೆಯಾ ಮಾತಾಡಕ್ಕೆ ಅಂತ ಕೇಳ್ತಾರೆ. ನನಗೇನು ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ನೋಡಿ ಆ ಬೋರ್ಡಪ್ಪ ಹೆಂಗ್ ಗುರಾಯಿಸ್ತಾವನೆ ಅಂತ, ಅವನ ಜೊತೆ ಸಂಸಾರ ಎಲ್ಲ ಮಾಡ್ಬಿಟ್ಟು ಅವನ ಬಗ್ಗೆ ಮಾತಾಡಕ್ಕೆ ಏನು ಇಲ್ವಾ ಅಂತ ಅಪ್ಪನಿಗೆ. ಇನ್ನ ಕೊನೆದಾಗಿ ಒಂದು ಸತ್ಯ ಹರಿಚಂದ್ರ ಹಾಡ ಹಾಕ್ಬಿಟ್ಟು ಹುಡುಗನ ಬರ್ನ್ ಮಾಡಕ್ಕೆ ಎತ್ಕೊಂಡು ಹೋಯ್ತಾ ಅವನೇ ಆ ಕರಿಯಪ್ಪ. ಅವನು ಏನೋ ಚಿಕನ್ ರೋಸ್ಟ್ ಮಾಡ್ತಾರ ನೋಡ್ರಿ, ಡ್ಯಾನ್ಸ್ ಆಡ್ಕೊಂಡು ಇಯರ್ಫೋನ್ ಹಾಕೊಂಡು ಹೋಯ್ತಾ ಅವನೇ. ಇನ್ನೇನು ಆ ಮಿಷಿನ್ ಒಳಗೆ ತಳಬೇಕು, ಡಮ 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 ಅಂತ ಯಾರೋ ಬಾಗ್ಲು ಬಡದ್ರು. ಇವನು ಹೋಗಿ ಓಪನ್ ಮಾಡ್ತಾನೆ. ಅಂಕಲ್ ಹೇಳಿ ಅಂಕಲ್, ಒಂದ್ 2 ನಿಮಿಷ ಆದ್ಮೇಲೆ ಬನ್ನಿ, ಅವ್ನ ಅಸ್ತಿನ ಕೊಟ್ಬಿಡ್ತೀನಿ, ತಗೊಂಡೋಗಿ ಕರ್ಸ್ಬಿಡ್ರಂತೆ ಅಂತ ಹುಡುಗ ಹೇಳ್ತಾವನೆ. ಅಸ್ತಿ ಬಗ್ಗೆ ಮಾತಾಡಕ್ ಬಂದಿಲ್ಲ, ಕೊನೆದಾಗಿ ನನ್ನ ಮಗನ ಜೊತೆ ಒಂದು ಸಿಗರೇಟ್ ಸೇದ್ಕೊಂಡ್ಬಿಡ್ತೀನಪ್ಪ ಅಂತ ಹೇಳ್ತಾರೆ. ಅಂಕಲ್ ಟೈಮ್ ಆಯ್ತು ಅಂಕಲ್, ಇನ್ನೊಬ್ರು ವೇಟ್ ಮಾಡ್ತಾವ್ರೆ. ಯೋ ನನ್ನ ಮಗನಯ್ಯ, ಇಷ್ಟು ವರ್ಷ ಎತ್ತು ಒತ್ತು ಸಾಗಿದ್ದೀನಿ, ಒಂದ್ 2 ನಿಮಿಷ ಏನೋ ಯೋ ಅಂತ ಅಪ್ಪ ಕೇಳ್ಕೊತಾರೆ. ಓಕೆ ಅಂಕಲ್ ಒಂದ್ 2 ನಿಮಿಷ ಬನ್ನಿ ಅಂತ ಅಪ್ಪನ ಹೊರಗಡೆ ಕಳಿಸ್ಬಿಟ್ಟು ಅವನು ಆಚೆ ಹೊಂಟೈತಾನೆ. ಇನ್ನ ಅಪ್ಪನು ಬಂದ್ರು, ಮಗನೇ ಬಿಟ್ಟು ಹೋದಲ್ಲೋ ಮಗನೇ ಅಂತ ಪಾಪ ಅಪ್ಪ ಮಗನ ಮೇಲೆ ಪ್ರಾಣನ ಇಟ್ಟಿದ್ರೇನ ಪಾಪ, ಅಷ್ಟು ಬೇಜಾರ್ ಮಾಡ್ಕೋತಾರೆ. ಹಿಂಗೆ ಅಪ್ಪ ಅಳ್ತಾವ್ರೆ. ಡಮ್ 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 ಅಂತ ಸೌಂಡ್ ರೀ ಆ ಸಮಾಧಿ ಒಳಗಡೆಯಿಂದ. ಅಪ್ಪನು ಅಯ್ಯೋ ನನ್ನ ಮಗ ಇನ್ನು ಬದುಕವನ ಅಂತ ಅಲ್ಲಿ ಯಾವ್ದೋ ಕಂಬಿ ತಗೊಂಡ್ಬಂದು ಆ ಸಮಾಧಿನ ಓಪನ್ ಮಾಡ್ತಾರೆ. ಹಂಗೆ ಅಪ್ಪ ಬಗ್ ನೋಡ್ತಾರೆ. ಟಕ್ ಅಂತ ಒಂದ್ ಕೈ ಬಂದು ಅಪ್ಪನ ಕೈಗೆ ಟಚ್ ಆಯ್ತು. ನೋಡಿದ್ರೆ ಅಪ್ಪನ ಕೈ ಮೇಲೆ ಒಂದು ಬರೆನೆ ಬಿದ್ದೈತೆ. ಇನ್ನ ಅಪ್ಪನು ಆ ಕಡೆ ದೂರ ಹೋಗಿ ಬೀಳ್ತಾರೆ. ಏನೋ ಸೌಂಡ್ ಆಯ್ತಲ್ಲಪ್ಪ ಅಂತ ಆ ಎಣ ಸೋಡ ಹುಡುಗ ಬರ್ತಾನೆ. ನೋಡ್ಬಿಟ್ಟು ಹಂಗೆ ಶಾಕ್ ಆಗ್ಬಿಡ್ತಾನ್ರಿ ಅವನು. ಯಾಕಂದ್ರೆ ಆ ಶವಿದ ಪಟ್ಟಿಗೆಯಿಂದ ಅಲ್ಲಿ ನೋಡ್ರಿ ಒಬ್ಬ ಹೆಂಗ್ ಬಂದ ಅನ್ಬಿಟ್ಟು ಬಂದು ಆ ಎಣ ಸುಡೋನ್ನ ಕೈ ಕಾಲು ತಲೆ ಎಲ್ಲ ಸಪರೇಟ್ ಆಗಿ ಕಿತ್ತು ಬಿಸಾಕ್ಬಿಡ್ತಾನೆ. ನೋಡಿ ರಕ್ತ ಹರಿತಾ ಇದೆ. ಸರಿ ಎಲ್ಲಾರು ನೈಟ್ ಡಿನ್ನರ್ ಬನ್ರಿ ಅಂತ ಹುಡುಗ ಸತ್ನಲ್ಲ ಅವ್ರ ಮನೆಗೆ ಕರೆಸ್ತಾರೆ. ತಮ್ಮನು ಅಮ್ಮನ ಆ ಕಡೆ ಈ ಕಡೆ ಹುಡುಕ್ತಾನೆ. ಅಮ್ಮ ಸಿಗ್ತಾ ಇಲ್ಲ. ಅಮ್ಮ ಅಲ್ಮಾರಿಲಿ ಇದಾರೆ. ಅಮ್ಮ ಏನಮ್ಮ ಮಾಡ್ತಾ ಇದ್ಯಾ? ಲೋ ನಿಮ್ ತಾತ ಅದ್ ಯಾವ್ದೋ ದೆವ್ವದ್ದು ಅದು ಇದು ಅಂತ ಬುಕ್ ಪೆನ್ನು ಪೇಪರು ಏನನ್ ಇಟ್ಟಿದಾನೋ ಇಲ್ಲಿ, ಅದಕ್ಕೆ ಅದನ್ನೆಲ್ಲ ಒಂದು ಚೀಲದಲ್ಲಿ ಹಾಕಿ ಚಪ್ಪರ್ ಅಂಗಡಿ ಹಾಕ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ ಕಣೋ ಅಂತ ಅಮ್ಮ ಹೇಳ್ತಾವ್ರೆ. ಮಗನು ಅಮ್ಮ ಅದೆಲ್ಲ ಬಿಸಾಕ್ಬಿಡಮ್ಮ, ಅದೆಲ್ಲ ತುಂಬಾ ಮುಖ್ಯವಾದ ವಸ್ತುಗಳು ಇರುತ್ತೆ, ಹೇಳೋ ಮಾತು ಕೇಳು, ಅಲ್ಲೆಲ್ಲ ಇಡು ಸ್ಟೋರ್ ಅಲ್ಲಿ ಅಂತ ಮಗ ಹೇಳ್ತಾನೆ. ಸರಿ ಇಲ್ಲೇ ಒಂದ್ ಮೂಲೆಯಲ್ಲಿ ಬಿಸಾಕಿಡ್ತೀನಿ, ಯಾರು ಮುಟ್ಬಾಟ್ರಿ ಅದನ್ನ ಅಂತ ಅಮ್ಮ ಹೇಳ್ತಾರೆ. ಇನ್ನ ಅಪ್ಪನು ಒಂದು ಹುಲ್ ಕಟ್ ಮಾಡೋ ಮಿಷಿನ್ ತಗೊಂಡು ಬೇಸ್ಮೆಂಟ್ ಗೆ ಬಂದ್ರು. ಅಲ್ಲೊಂದು ಇಲ್ಲಿ ಬೇರೆ ಸತ್ತೋಗಿದೆ, ಅದನ್ನ ನೋಡ್ತಾ ಅವ್ರೆ. ಆ ಕಡೆಯಿಂದ ಏನೋ ಸೌಂಡ್ ಆದಂಗ ಆಯ್ತು. ಕೈಯಲ್ಲಿ ಒಂದು ಚಾಕು ತಗೊಂಡ್ರು. ಹೋಯ್ತಾರೆ ನೋಡ್ತಾರೆ ಮನುಷ್ಯನಿಗೆ ಏನೋ ದೇವ ಮೆಟ್ಕೊಂಡಂಗೆ ಒಂಥರ ಆಡ್ತಾವ್ರಿ. ಕೈಯಲ್ಲಿ ಚಾಕು ತಗೊಂಡು ಗಾಳಿಲೇ ಜಗಳ ಆಡ್ತಾವನೆ. ಇವಾಗ ಆ ಕಡೆ ಯಾರು ನೀನು ಹಂಗೆ ಹಿಂಗೆ ಅಂತ. ನಮ್ ಹೀರೋಯಿನ್ ಅದೇ ಬಾಗ್ಲತ್ರ ಹೋಯ್ತಾ ಅವ್ರೆ, ಬೇಸ್ಮೆಂಟ್ ಬಾಗ್ಲತ್ರ. ಇದೇನಪ್ಪ ಏನೋ ಒಂಥರ ಸೌಂಡ್ ಅಲ್ಲ ಅಂತ ಕೆಳಗಡೆ ಹೋಗಿ ನೋಡ್ತಾರೆ. ಮಾವಯ್ಯ ನೋಡಿರ್ಲಿ ಕೈನ ಹೆಂಗ್ ಕುಯ್ಕೋತಾನೆ ಅಂತ. ಇನ್ನ ಮಾವಯ್ಯ ಏನ್ ಮಾಡ್ಕೋತಾ ಇರ ಮಾವಯ್ಯ, ಹಂಗೆಲ್ಲ ಮಾಡ್ಕೊಂಬಾರ್ದು ಅಂತ ಆ ಚಾಕುನ ಕಿತ್ಕೊಂತಾರೆ. ಈ ಕಡೆ ಅತ್ತೇನೋ ಲಾಡು ಬೋಂಡಾ ಬಜ್ಜಿ ಅದು ಇದು ಚಿಕನು ಮಟನು ಎಲ್ಲ ರೆಡಿ ಮಾಡ್ತಾವ್ರೆ ನೈಟ್ ಡಿನ್ನರ್ಗೆ. ತಮ್ಮನು ಅಣ್ಣನ್ ಗ್ಯಾಪ್ಕ ಸ್ವಲ್ಪ ಮನೇಲಿ ಇರ್ಲಿ ಅಂತ ಅಣ್ಣನ್ ಮದ್ವೆದು ವಿಡಿಯೋ ಕ್ಯಾಸೆಟ್ ಹಾಕ್ಬಿಡ್ತಾನೆ. ಅದ್ರಲ್ಲಿ ಅವ್ರು ಖುಷಿಯಾಗಿದ್ದು ಆಟಾಡಿದ್ದು ಓಡಾಡಿದ್ದು ಎಂಗೇಜ್ಮೆಂಟ್ ಎಲ್ಲ ವಿಡಿಯೋಗಳು ಹೋಗ್ತಾ ಇದೆ. ಈ ಕಡೆ ಅಪ್ಪ ನೋಡ್ತಾವನ್ರಿ. ಅಲ್ಲಮ್ಮ ನನ್ ಮಗನ್ ಬಗ್ಗೆ ಮಾತಾಡಕ್ಕೆ ನಿನ್ನ ಹತ್ರ ಒಂದು ಮಾತು ಉಳ್ಕೊಂಡಿಲ್ವಾ? ಅಲ್ಲಿ ಎಲ್ಲರೂ ಮಾತಾಡಿದ್ವಮ್ಮ 2 ಮಾತು, ನೀನ್ ಯಾಕೆ ಮಾತಾಡಿಲ್ಲ ಅಂತ ಆ ಸತ್ತಿರೋ ಹುಡುಗ ಅವ್ರ ಅಪ್ಪ ಕೇಳ್ತಾವನೆ. ಅದೇ ಬೋಡ ನಮ್ ಹೀರೋಯಿನ್ ಇವ್ರ ಕೆದಕಕ್ಕೆ ಶುರು ಮಾಡಿದ್ರಪ್ಪ ಅಂತ ಮನ್ಸಲ್ಲಿ ಯೋಚನೆ ಮಾಡ್ತಾ ಅವಳೆ. ತಿರ್ಗಾ ಬೋಡ ನೀವಾರು ಅವತ್ತು ಅವನು ಓದ್ನೆಲ್ಲ ಕುಡ್ಕೊಂಡು ಒಂದು ಮಾತು ತಡಿಬಹುದಾಗಿತ್ತಲ್ವಾ ಅಂತ ತಮ್ಮನ ಹತ್ರ ಕೇಳ್ತಾರೆ. ಅಪ್ಪ ನಾನು ಎಷ್ಟೋ ಹೇಳದ್ನಪ್ಪ, ಅವನೇ ಗಾಡಿ ನಿಲ್ಸಿಲ್ಲ, ನಾನು ಏನ್ ಮಾಡ್ಲಿ ಹೇಳೋ ಅಂತ ತಮ್ಮ ಹೇಳ್ತಾವನೆ. ಈ ಕಡೆ ತಮ್ಮನ್ ಲವ್ವರು ಹೇಳ್ತಾವಳೆ. ಅಂಕಲ್ ನಾವು ಬೇಡ ಅಂತ ಹೇಳಿದ್ವಿ, ಅವನೇ ಓದ ಅಂಕಲ್ ಅಂತ. ತಿರ್ಗಾ ಬೋಡಪ್ಪ ನೋಡಮ್ಮ ಅವರೇ ಅಷ್ಟು ಹೇಳಿದ್ದಾರೆ, ನೀನ್ ಹೋಗಿ ಅವನ್ನ ತಡೆಯಕ್ಕಾಗಿಲ್ವಾ ಅಂತ ತಿರ್ಗಾ ಬೋಡ ಸೊಸೆನ ಕೆದಕ್ತಾವನೆ. ಆ ಹುಡುಗಿ ಗಂಡ ಏನೋ ಅವಳನ್ನ ಕರ್ಕೊಂಡೋಗಿ ಮಹಾರಾಣಿ ತರ ಸಾಕಿಲ್ಲ, ಹುಡುಗಿಗೆ ತುಂಬಾ ಚಿತ್ರ ಹಿಂಸೆ ಕೊಟ್ಟಿದ್ದಾನೆ. ಅದೆಲ್ಲ ಹುಡುಗಿ ಕಣ್ಣು ಮುಂದೆ ಬಂದ್ ಹೋಗುತ್ತೆ. ಅಲ್ಲಿ ಜ್ಯೂಸ್ ಬಾಟ್ಲು ಬಿದ್ದೋಗುತ್ತೆ. ಈ ಕಡೆ ಅತ್ತೆ ಬೇರೆ ಏನಮ್ಮ ಆಯ್ತು ಯಾಕಮ್ಮ ಆರಾಮಾಗಿ ಕೂತ್ಕೋ ಅಂತ ಮಾತಾಡ್ತಾವ್ರೆ. ತಿರ್ಗಾ ಬೋಡ ಹಂಗೆ ಗುರಾಯಿಸ್ತಾವನೆ. ಪಕ್ಕದಲ್ಲಿ ಒಂದ್ ನಾಯಿ ಬಂತು. ಜುಮಿ ಹೋಗ ಆ ಕಡೆ ಅಂತಾನೆ. ಅಲ್ಲಮ್ಮ ನಿಮ್ದೇನೇ 1000 ಜಗಳ ಇರ್ಲಿ ಅವನ ಬಿಡ್ಬಾರ್ದಾಯ್ತಮ್ಮ ಅಂತ ಹಿಂಗ್ ಮಾತಾಡ್ತಾವನೆ ಬೋಡ. ತಿರ್ಗಾ ನಾಯಿ ಬಂತು. ಜುಮಿ ಒಂದ್ ಸರಿ ಹೇಳ್ತೀನಿ ಅಷ್ಟೇ, ತಿರ್ಗಾಳೆಲ್ಲ ಹೋಗ ಆ ಕಡೆ ಅಂತ ನಾಯಿನ ಹೇಳ್ತಾನೆ. ಹಿಂಗ್ ಹೇಳ್ತಾ ಆ ಬೋರ್ಡನ್ ಕೆನ್ನೆ ನೋಡಿದ್ರ ಒಂಥರ ಗಜ್ಜಿ ತರ ಚೇಂಜ್ ಆಗ್ತಾ ಇದೆಯಲ್ಲ. ಇದನ್ನ ಅವ್ರ ಎಂತಿ ಅರ್ಥ ಮಾಡ್ಕೊಂಡು, ರೀ ನಿಮಗ್ ಜಾಸ್ತಿ ಆಗೈತೆ ತಗೊಳ್ಳಿ ಊಟ ಮಾಡ್ಕೊಳ್ಳಿ ಅಂತ ಮೊಸರನ್ನ ಏನೋ ತಗೊಂಬಂದು ಕೊಡ್ತಾರೆ. ಅದನ್ನ ಒಂಥರ ಕೇವಲವಾಗಿ ತಿಂತಾವನೆ. ಅದನ್ನ ನೋಡ್ಬಿಟ್ಟು ತಮ್ಮನ್ಗುನು ಮತ್ತೆ ಲವ್ವರ್ಗೆ ಮತ್ತೆ ನಮ್ಮ ಹೀರೋಯಿನ್ ಹುಡುಗಿಗೆ ಒಂಥರ ಅಸಹ್ಯ ಆಗುತ್ತೆ. ತಮ್ಮನು ಅದಕ್ಕೆ ನೀವೇನು ಬೇಜಾರ್ ಮಾಡ್ಕೊಂಬೇಡಿ, ನಮ್ಮಪ್ಪ ಹೇಳಿದಕ್ಕೆ ಅಂತಾನೆ. ಏನೋ ನಾನೇನಕಯ್ಯ ಬೇಜಾರ್ ಮಾಡ್ಕೊಳ್ಳಿ, ಅದೇನ್ ನನ್ ತಪ್ಪ ಅಂತ ಹುಡುಗಿ ಹೇಳ್ತಾವಳೆ. ಈ ಕಡೆ ಬೋರ್ಡ್ ಹತ್ರ ತಿರ್ಗಾ ನಾಯಿ ಬಂತು. ಆ ಸ್ಪೂನ್ ಅಲ್ಲಿ ಊಟ ಮಾಡ್ತಾ ಇದ್ನಲ್ಲ, ಆ ಸ್ಪೂನ್ ನ ಕೈಯಲ್ಲಿ ಎತ್ಕೊಂಡು ಆ ನಾಯಿನ ಬ್ಯಾಕ್ ಟು ಬ್ಯಾಕ್ ಚುಚ್ಚಿನೇ ಸಾಯಿಸ್ಬಿಡ್ತಾನ್ರಿ. ಇನ್ನ ಆ ಟೇಬಲ್ ಅಲ್ಲೋಲ ಕಲ್ಲೋಲ ಆಗೋಯ್ತು. ಇನ್ನ ಬೋರ್ಡ್ ನ ಕರ್ಕೊಂಡು ತಮ್ಮ ಮತ್ತೆ ಅವನ್ ಲವರ್ ಹಾಸ್ಪಿಟಲ್ ಕಡೆ ಹೋಗ್ತಾ ಅವ್ರಿ. ತಮ್ಮ ಅಪ್ಪ ಎದೋಳಪ್ಪ, ಅಪ್ಪ ನಿನ್ ಏನು ಆಗಿಲ್ಲಪ್ಪ ಎದೋಳಪ್ಪ ಅಂತ ಈ ಕಡೆ ತಿರುಗಿ ಪ್ಲಾಸ್ಟರ್ ಏನೋ ತೆಗಿತಾನೆ. ಆ ಹುಡುಗಿ ಗಾಡಿ ಓಡಿಸ್ತಾಳಲ್ಲ, ಮಿರರ್ ನ ನೋಡ್ತಾಳೆ. ಬೋರ್ಡ ಎದ್ದು ಕುತ್ಕೊಂಡ. ರೀ ಏನ್ ಅನ್ಕೊಂಡ ಗೊತ್ತಿಲ್ಲ ರೀ, ಟಕ್ಕಂತ ಆ ಗಾಡಿ ಕೀನ ಆಫ್ ಮಾಡ್ಬಿಡದ. ಅದನ್ನ ತಡಿಯಕ್ ಹೋಯ್ತಾಳೆ ಆ ಹುಡುಗಿ. ಆ ಹುಡುಗಿಗೆ ಹೊಡಿತಾನೆ ನೋಡಿ. ಯಪ್ಪ ಪಾಪ ಪಾಪ ಈ ಸೀನ್ ನಾನು ಹೇಳಲ್ಲ, ಫ್ರೀ ಆಗಿದ್ದಾಗ ಈ ಮೂವಿನ ನೋಡಿ ಗುರು, ಅದು ಥಿಯೇಟರ್ ನೋಡಿ ಕಳೆದು ಹೋಯ್ತೀರಾ ಈ ಕಾರ್ ಫೈಟ್ ಅಲ್ಲಿ. ಆ ಹೆಡ್ ರೆಸ್ಟ್ ಬರುತ್ತೆ ಗೊತ್ತಾ, ಅದನ್ನ ಎತ್ತಿ ಆ ಹುಡುಗಿಗೆ ಹೊಡಿತಾನೆ. ಈ ಕಡೆ ಮಗನ್ ಕೈಲಿ ಹೆಂಗೋ ಗನ್ ಸಿಕ್ತು. ಅಪ್ಪನ್ ತಲೆ ಮೇಲೆ ಇಕ್ಕವನೆ, ಶೂಟ್ ಮಾಡ್ಬಿಡ್ತೀನಪ್ಪ ಅವಳನ್ನ ಬಿಟ್ಬಿಡು ಅಂತ. ಅವ್ರಪ್ಪನು ಶೂಟ್ ಮಾಡೋ ಕಂದ ಅಂತ ಹೇಳ್ತಾವ್ರೆ. ಹುಡುಗಿನು ಶೂಟ್ ಮಾಡೋ ಅಂತ ಹೇಳ್ತಾವಳೆ. ಎಲ್ಲಿ ಅಪ್ಪನ ಮೇಲೆ ಇರೋ ಪ್ರೀತಿಗೆ ಹುಡುಗ ಶೂಟ್ ಮಾಡಲ್ಲ. ಇನ್ನ ಹುಡುಗಿನೇ ಅಲ್ಲೊಂದು ಚಿಕ್ಕ ಎಮರ್ಜೆನ್ಸಿ ಸಿಲಿಂಡರ್ ಇದೆ, ಅದ್ರಲ್ಲಿ ಹೊಡಿತಾಳೆ. ಆದ್ರೂ ಬೋರ್ಡ್ ನ ಕಂಟ್ರೋಲ್ ಮಾಡಕ್ ಆಗಲ್ಲ ರೀ. ಆ ಸನ್ ರೂಫ್ ಅಲ್ಲಿ ಎತ್ತಿ ಹಾಕಿ ಗುದ್ದಿ ಆ ಹುಡುಗಿನ ಒಂಥರ ಚಿಲ್ಲಂ ಪಿಲ್ಲಿಯಾಗಿ ಹೊಡಿತಾನ್ರಿ ಪಾಪ. ಇನ್ನ ಆ ಕಾರ್ ಹೆಡ್ ರೆಸ್ಟ್ ಎತ್ತಿ ಆ ಹುಡುಗಿ
ಹುಡುಗಿ ಬಾಯಿ ಒಳಿಕೆನೆ ತುರುಕ್ ಬಿಡದ. ಇನ್ನ ಮಗನು ಕಾರಿಂದ ಇಳಿದು ಎದ್ದು ಬಿದ್ದು ಓಡ್ರ. ಯಾವ್ದಕ್ಕೂ ಒಂದ್ಸಲಿ ಅಪ್ಪನ್ ನೋಡ್ಬಿಡೋಣ ಇರುವಂತ ಹಿಂಗ್ ತಿರುಗ್ತಾನೆ. ಅಪ್ಪನು ಮಗನ್ನ ಗುರಾಯಿಸ್ತಾನೆ. ಹಂಗೆ ಈ ಕಡೆ ಮನೆಯಲ್ಲಿ ತೋರಿಸ್ತಾರೆ. ಆ ಸತ್ತೋಗಿರೋ ನಾಯಿನ ತಗೊಂಡೋಗಿ ಊತಾಕ್ಬಿಟ್ಟು ನಮ್ಮ ಹೀರೋಯಿನ್ ಬಂದು ಅಲ್ಲಿ ಶೆಡ್ ಹತ್ರ ಕುತ್ಕೊಂಡ್ರು. ಅಲ್ಲೊಂದು ಮೂಟೆಲಿ ಪೇಪರ್ಗಳಿದೆ. ಈ ಪೇಪರ್ ಯಾರಿಗಿದ್ ಗೊತ್ತಾ? ಅದೇ ಅಮ್ಮ ಅವಾಗ್ಲೇ ರೂಮ್ ಕ್ಲೀನ್ ಮಾಡ್ಬೇಕಾರೆ ನಿಮ್ ತಾತನ್ ಪೇಪರ್ ಎಲ್ಲ ಇತ್ತಂತ ಇಟ್ರಲ್ಲ ಆ ಪೇಪರ್ಗಳು. ಅದ್ರಲ್ಲಿ ಒಂದ್ 4 ಹೆಸರಿದ್ದಾರೆ. ಆ 4 ಹೆಸರು ನಮ್ ಹೀರೋಯಿನ್ ಹೇಳ್ಬಿಡ್ತಾರೆ. ಇನ್ನ ದೆವ ಹೆಂಗ್ ಇವ್ರನ್ನ ಹುಡಿಕೊಂಡ್ ಬರ್ತಾ ಇದೆ ಅಂತ ಅಲ್ಲಿ ನೋಡಿ. ಈ ಹುಡುಗಿ ಮಾತ್ರ ತಿರ್ಗಾ ಆ ಬುಕ್ ನ ಹಂಗೆ ಓದ್ತಾನೆ ಅವಳೆ. ಹುಡುಗಿಗೆ ಗೊತ್ತಾಗೋಯ್ತು ಒಂದು ಚಾಕು ಇದೆ. ಆ ಚಾಕು ಅಲ್ಮಾರಿ ಮೇಲಿದೆ. ಅದ್ರಲ್ಲಿ ಎತ್ತಿ ಆ ದೆವನ ಚುಚ್ಚಿದ್ರೆ ಮಾತ್ರನೇ ಆ ದೆವ ಸಾಯೋದು. ಇಲ್ಲಾಂದ್ರೆ ಇವ್ರು ಏನೇ ಮಾಡ್ತಾವನು ಆ ದೆವ ಸಾಯಲ್ಲ. ಒಂದು ಆ ಚಾಕು ಅಲ್ಲಿ ಚುಚ್ಚಬೇಕು, ಇನ್ನೊಂದೇನು ಅಂತ ಆಮೇಲೆ ಹೇಳ್ತಿದ್ದೀರಿ. ಹಿಂಗೆ ಇಂಟ್ರೆಸ್ಟ್ ಆಗಿ ಹುಡುಗಿ ಬುಕ್ ನ ಓದ್ತಾವ್ರೆ. ನಾನು ಆ ಹುಡುಗಿ ಓದೋದನ್ನ ನೋಡ್ತಾ ಇದೀನಿ. ಢಮಾರ್ ಅಂತ ನಾಯಿ ಈ ತರ ಬರದ. ನಮ್ ಹೀರೋಯಿನ್ಗೆ ಶಾಕು. ಇದೇನೋ ಇವಾಗ ತಾನೇ ತಗೊಂಡೋಗಿ ನನ್ ಮಗಂದು ಮಣ್ಣು ಮಾಡ್ದೆ ಈ ನಾಯಿನ, ಅಷ್ಟು ಬೇಗ ಬಂದ್ಬಿಟ್ಟಿದ್ಯಲ್ಲ ಅಂತ ಶಾಕ್ ಹುಡುಗಿಗೆ. ಇನ್ನ ಹುಡುಗಿ ಸೀದಾ ಮನೆ ಒಳಿಕೆ ಬಂದ್ಲು. ಈ ಕಡೆ ಅತ್ತೆನು ಏನಮ್ಮ ಆಯ್ತು, ಯಾಕೆ ಅಷ್ಟೊಂದ್ ಭಯ ಬಿದ್ದಿದ್ಯಾ, ಬಾ 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 ಮಗಳೇ ಅಂತ ಈ ಕಡೆ ಸೊಸೆನ ಕರೀತಾರೆ. ಇವರು ಈ ಕಡೆ ಬರ್ಬೇಕು. ಅಮ್ಮ ಲೇ ನಾನ್ ಕಣೆ ಬಾಗಲ್ ತೆಗಿಯೇ, ಲೇ ತುಂಬಾ ಭಯ ಆಗ್ತದೆ ಕಣೆ ಬಾಗಲ್ ತೆಗಿಯೇ ಅಂತ ಅದೇ ಇವ್ರ ತಮ್ಮನ್ ಲವರ್ ಇದ್ಲಲ್ಲ ಅವಳು ಕರೀತಾ ಅವಳೆ. ಸರಿ ಬಿಡು ಹುಡುಗಿನೇ ಬಂದಿರೋದಂತ ಇವರು ಡೋರ್ ಓಪನ್ ಮಾಡ್ತಾರೆ. ನಮಗೆ ಹುಡುಗಿ ಮುಖಾನ ತೋರ್ಸಲ್ಲ, ಅವಳು ಶೂನ ತೋರಿಸ್ತಾರೆ. ಅವಳನ್ನ ನೋಡಿ ಇವರೆಲ್ಲರೂ ಹಂಗ್ ಭಯ ಬಿದ್ದವ್ರಿ. ಅಲ್ಲಿ ನೋಡಿ ಜೊತೆಲಿ ತಮ್ಮನು ಓಡ್ ಬಂದವನೆ. ಹಾಗೆ ಆ ಹುಡುಗಿ ಮಕಾನ ತೋರಿಸ್ತಾರೆ. ಆ ಕಾರು ಸೀಟ್ದು ಎಡ್ರೆಸ್ಟ್ ಇತ್ತಲ್ಲ ಅದಿನ್ನ ಮಕ್ಕದಲ್ಲೇ ಇದೆ. ಅದನ್ನ ನೀಟಾಗಿ ಆ ಹುಡುಗಿ ತೆಗೆದ್ಲು. ಹಂಗೆ ಇವ್ರಿಗೆಲ್ಲ ಒಂದು ಲುಕ್ ಕೊಡ್ಲು. ಅಲ್ಲಿ ಒಂದು ಕ್ಯಾಂಡಲ್ ಇದೆ. ಆ ಕ್ಯಾಂಡಲ್ ಬೆಂಕಿ ಇಟ್ರೆ ಕರಗುತ್ತಲ್ಲ, ಆ ಗ್ಲಾಸ್ ಅಲ್ಲಿ ಹಂಗೆ ಇದೆ. ಅದನ್ನೆತ್ತಿ ಕುಡಿದ್ಬಿಟ್ಟು ಚೇಸ್ ಅಂತ ಹುಡುಗಿ ಹೇಳ್ತಾಳೆ. ಇವರು ಇದೇನೋ ಇವಳು ಹಿಂಗ್ ಮಾಡ್ತಾಳೆ ಅಂತ ಅವಳು ಮುಖಾನೇ ನೋಡ್ತಾವ್ರೆ. ಢಮಾರ್ ಅಂತ ಎಗ್ರಿ ನಮ್ ಹೀರೋಯಿನ್ ಹಾಕೊಂಡು ತದಗ್ತಾ ಬಿದ್ದವಳೆ. ಹೆಂಗೋ ಅಮ್ಮನು ಮಗನೇ ಸ್ವಲ್ಪ ಬಿಡಿಸ್ತಾರೆ. ಆದ್ರೂ ಅವಳನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಹಂಗೆ ಹೊಡೆದಿ ಎಗರ್ಸಿ ಒಂದೇ ಒದೆ ಹುಡುಗಿ ಹೋಗಿ ಬೇಸ್ಮೆಂಟ್ ಅಲ್ಲಿ ಬಿದ್ಲು. ಡಾರ್ಲಿಂಗ್ ಅಂತ ಒಂದ್ ಸೌಂಡ್. ಹುಡುಗ ಅಯ್ಯೋ ನನ್ ಲವರ್ ಇರೋದಂತ ಹೋಯ್ತಾನೆ. ಏಯ್ ನಡಿಯೋ ಆಚೆ ಅಂತ ನಮ್ ಹೀರೋಯಿನ್ ಆಚೆ ತಳ್ಬಿಟ್ಟು ಆ ಡೋರ್ ನ ಮುಚ್ತಾರೆ. ಇನ್ನ ಆಚೆ ಕಡೆ ಹೋಗೋಣ ಅಂತ ಹೋಯ್ತಾರೆ. ಅಲ್ಲಿ ನೋಡ್ರಿ ಬೋಡ ಬಂದು ಒಳ್ಳೆ ಗರುಡ್ಗಂಬ ನಿಂತವನೆ. ಒಂದು ಶಿರಳೆ ಹೊಡಿತಾನೆ. ಅವನ್ ಜೊತೆ ನಾಯು ಬಂದು ನಿಂತ್ಕೊಳ್ಳುತ್ತೆ. ಇವಾಗ ಏನು ನಾನ್ ಸಾಯ್ಬೇಕು ಅಷ್ಟೇ ತಾನೆ ಅಂತ ಆ ಬೋಡ ಗನ್ ತಗೊಂಡು 4 ಸರಿ ಅವನು ಬುರುಡೆಗೆ ಶೂಟ್ ಮಾಡ್ಕೋತಾನೆ. ರೀ ಅವನು ಸಾಯೋದೇ ಇಲ್ಲ ರೀ. ಇನ್ನ ಇವರು ಮನೆ ಒಳಗೆ ಬರ್ತಾರೆ. ಯಾವ್ಯಾವ ಅಲ್ಲಿಗೆ ಅದು ಇದು ಏನೇನ್ ಇದೆಯೋ ತಗೊಂಬಂದಿ ಎಲ್ಲ ಆ ಬಾಗ್ಲಿಗೆ ಒರೆಸ್ಬಿಟ್ಟು ಇಡ್ತಾರೆ. ಯಾರು ಹೊರಗಡೆ ಬರಬಾರ್ದು ಅಂತ ಒರಗಿಸ್ಬಿಟ್ಟು. ಓಕೆನಾ? ಅವ್ರೋಗಿ ರೂಮ್ ಅಲ್ಲಿ ಮಾತಾಡ್ತಾ ಅವ್ರೆ. ಹಂಗೆ ಈ ಕಡೆ ಅಜ್ಜಿನ ತೋರಿಸಿದ್ರು. ಅಜ್ಜಿ ಆ ಬೇಸ್ಮೆಂಟ್ ಡೋರ್ ಪಕ್ಕದಲ್ಲೇ ಇದಾರೆ. ಅಜ್ಜಿ ಹೆಂಗಿದ್ಯಾ ಅಜ್ಜಿ, ನೋಡು ನಿನ್ನ ಕಾಲಿಲ್ಲ, ನಿನ್ನ ನೋಡ್ಕೊಳಕ್ಕೆ ಯಾರು ಇಲ್ಲ. ನಾನು ಬರೋಣ ಅನ್ಕೊಂಡ್ರೆ ಡೋರ್ ಯಾರೋ ಲಾಕ್ ಮಾಡಿದ್ದಾರೆ. ಅಜ್ಜಿ ಸ್ವಲ್ಪ ಆ ಡೋರ್ ಲಾಕ್ ನ ಬಿಚ್ತೀಯಾ ಅಂತ ಹುಡುಗಿ ಕೇಳ್ತಾ ಇದೆ. ಅಜ್ಜಿ ಮೊಮ್ಮಕ್ಕಳು ಪ್ರೀತಿ ಅಲ್ವನ್ರಿ ಚಿಕ್ಕ ಹುಡುಗಿರಂದ್ರೆ. ಸರಿಮಾ ಅಂತ ಹೇಳಿ ಆ ಡೋರ್ ಲಾಕ್ ನ ಓಪನ್ ಮಾಡ್ಬಿಟ್ಬಿಡ್ತಾರೆ. ಡೋರ್ ಲಾಕ್ ಓಪನ್ ಮಾಡಿರೋದು ಇಲ್ಲಿ ಮೇಲ್ಗಡೆ 3 ಜನ ಮಾತಾಡ್ತಾ ಇರಲ್ಲ ಅವ್ರಿಗೆ ಕೇಳಿಸ್ಬಿಡ್ತು. ಇನ್ನ ನಮ್ ಹೀರೋಯಿನು ಮತ್ತೆ ಅವ್ರ ಮೈದ ಹಂಗೆ ಬಗ್ ನೋಡ್ತಾರೆ. ಆ ದೆವ್ವ ಹುಡುಗಿನು ಇನ್ನ ಇಲ್ಲಿ ಯಾರು ಬದುಕಬಾರ್ದು ಅಂತ ಆ ಮನೆ ಸುತ್ತ ಸೀಮಣ್ಣೆನೋ ಉಯ್ತಾ ಅವಳೆ. ಇನ್ನ ಇವರು ನೋಡಿದ್ರು ಲೇ ಅಲ್ಲೊಂದು ಮಿಷಿನ್ ಇದೆ, ಆ ಮಿಷಿನ್ ತಗೊಂಡ್ಬಿಡ್ತೀನಿ ಇಲ್ಲೇ ಇರುವಂತ ಮೈದ ಹಿಂಗ್ ಹೋಯ್ತಾನೆ. ನೋಡಿದ್ರೆ ಆ ಹುಡುಗಿ ಇಲ್ಲ. ಇನ್ನ ನಮ್ ಹೀರೋಯಿನ್ ಹಂಗೆ ನೋಡ್ತಾ ಅವ್ರೆ. ಅಲ್ಲಿ ನೋಡ್ರಿ ಸೀಲಿಂಗ್ ಮೇಲೆ ಆ ಹುಡುಗಿ ಹೆಂಗೆ ನಿಂತವಳೆ ಅಂತ, ಸಾರಿ ಕುಂತವಳೆ ಅಂತ. ಇನ್ನ ಕಣ್ಣು ಮಿಟಕ್ಸೋ ಅಷ್ಟಲ್ಲಿ ಆ ಹುಡುಗಿ ಬಂದು ನಮ್ ಹೀರೋಯಿನ್ ಮೇಲೆ ಕುತ್ಕೊಂಡು ಹಾಕೊಂಡು ತದಕ್ತಾ ಬಿದ್ದವಳೆ. ಅದನ್ನ ಆ ಹುಡುಗ ಫುಲ್ ಗಾಬರಿಯಿಂದ ಹಂಗೆ ಸ್ಟಕ್ ಆಗ್ಬಿಟ್ಟಿದ್ದಾನ್ರಿ. ಇನ್ನ ಅಮ್ಮನು ಲೋ ಏನೋ ಮುಖ ನೋಡ್ತಾ ಇದ್ಯಾ, ಹೋಗೋ ಅವಳನ್ನ ಕಾಪಾಡು ಅಂತ ಬಡ್ಕೊಂತ ಅವ್ರೆ. ಈ ಕಡೆ ಆ ಡೋರ್ ಓಪನ್ ಮಾಡಿದ ಅಜ್ಜಿ ನೋಡ್ರಿ ಜುಯ್ ಅಂತ ಮಾಡಿ ಮೇಲೆ ಎಕ್ತಾ ಅವಳೆ. ಹುಡುಗ ಕಾಪಾಡಕ್ ಬರ್ತಾನೆ. ಹುಡುಗನ್ಗುನು ಹುಚ್ಚಿನ ಏಟು. ಇನ್ನ ಅಮ್ಮನು ಕಾಪಾಡಕ್ ಬರ್ತಾರೆ. ಅಮ್ಮನ್ಗುನು ಕೇಳಲೇಬೇಡಿ ಆ ತರ ಒಳ್ಳೆ ಬಟ್ಟೆ ಹೋಗಿದಾರಲ್ಲ ಆ ತರ ಹೋಗದ್ ಬಿಡ್ತಾಳೆ. ಇನ್ನ ಈ ಹುಡುಗನು ಹೆಂಗೋ ಕಿಚನ್ಗೆ ಹೋದ. ಅಲ್ಲೊಂದು ಈ ತರಕಾರಿ ಎಲ್ಲ ಕಟ್ ಮಾಡಕ್ಕೆ ಒಂದು ಮಿಷಿನ್ ತರ ಇದೆ. ಅದನ್ನ ಎತ್ಕೊಂಡು ಆ ದೆವ್ವಕ್ಕೆ ಬ್ಲಾಕ್ ಮೇಲ್ ಮಾಡ್ತಾ ಅವನೇ. ಅದು ಹಂಗೆ ಮುಂದೆ ಹೋಯ್ತು. ಏನ್ ಡಾರ್ಲಿಂಗ್ ನೀನು ನನಗೆ ಹಿಂಗ್ ಮಾಡ್ತೀಯಲ್ಲ ಅಂತ ಒಂದ್ ಚೌಕ್ ಕೊಡ್ತಾಳೆ. ಹುಡುಗ ಕರೆಕ್ಟ್ ಆಗಿ ಒಂದು ಚಾಕು ಎಲ್ಲ ಇಟ್ಟಿರ್ತಾರೆ. ಅದ್ರ ಮೇಲೆ ಬಿದ್ದೋಗ್ಬಿಡ್ತಾನೆ. ಡಾರ್ಲಿಂಗ್ ನಾನು ನಿನ್ ಮೇಲೆ ಮಲ್ಕೊಳ್ಳ ಅಂತ ಹುಡುಗಿ ಅವನ ಮೇಲೆ ಕುತ್ಕೋತಾಳೆ. ಇನ್ನ ಬಾರಕ್ಕೆ ಇನ್ನ ಅದು ಚುಚ್ಕೊಂತಾನೆ ಬಿದ್ದಿದೆ. ಕೊನೆಗೆ ಅದು ಮುರ್ದೇ ಹೋಯ್ತು. ಅಲ್ಲೊಂದು ಸ್ಕ್ರೂ ಡ್ರೈವರ್ ಇದಂಗಿದೆ. ಅದನ್ನ ಎತ್ತಿ ಗಂಟ್ಲಿಗೆ ಚುಚ್ತಾನೆ. ಏನ್ ಡಾರ್ಲಿಂಗ್ ನಿನಗೆ ಇದನ್ನು ಚುಚ್ಚಕ್ ಬರಲ್ಲ ಕರೆಕ್ಟ್ ಆಗಿ, ಹಿಂಗಲ್ಲ ಕಣ ಹಚ್ಚೋದು ಅಂತ ಅದನ್ನ ಹಾಕಿ ಗಂಟ್ಲಿಗೆ ಹಂಗೆ ಮೀಟ್ಕೊಂತಾವಳ ಅವಳೇನೆ. ಇವಾಗ ನನಗೆ ಚುಚ್ಕೊಂಡೆ ನಿನಗೊಂದ್ಸರಿ ಚುಚ್ಚಲ ಅಂತ ಹುಡುಗಿ ಕೇಳ್ತಾ ಅವಳೆ. ರೀ ಇದೆಲ್ಲ ಖರಾಬ್ ಸೀನ್ ರೀ ಮೂವಿಯಲ್ಲಿ. ಹಂಗೆ ಆ ಹುಡುಗನಿಗೆ ಒಂದು ಮುತ್ತು ಕೊಡಕ್ ಹೋಯ್ತಾಳೆ. ಇವಾಗ ಗಂಟ್ಲಲ್ಲಿ ಚುಚ್ಕೊಂಡು ರಕ್ತ ಬಂತಲ್ಲ ಅದೆಲ್ಲ ಹುಡುಗನ ಬಾಯಿಗೆ ಹೋಯ್ತು, ಮೂಗೋಯ್ತು, ಕಣ್ಣಿಗೆ ಹೋಯ್ತು, ಗೊತ್ತೇ ಇಲ್ಲಪ್ಪ. ಸರಿ ಒಂದ್ ನಿಮಿಷ ಬರ್ತೀನಿ ಡಾರ್ಲಿಂಗ್ ಅಂತ ಸೀದಾ ಮಾಡಿ ಮೇಲೆ ಹೋಯ್ತಾಳೆ. ಅಲ್ಲಿ ಅಜ್ಜಿನೂ ಕುತ್ಕೊಂಡಿದೆ. ಅಜ್ಜಿ ತುಂಬಾ ಟ್ಯಾಂಕ್ಸ್ ಅಜ್ಜಿ, ನಿನ್ಗೇನಾರು ಮಾಡ್ಬೇಕಲ್ಲ, ಇರೋ ಒಂದ್ ನಿಮಿಷ ಅಂತೇಳಿ ಆ ಅಜ್ಜಿ ಬಾಯಲ್ಲಿ ಅಲ್ಸಟ್ ಇರುತ್ತೆ. ಆ ವಲ್ಸಟ್ ನ ಬಿಚ್ಚಿ ಇವಳು ಬಾಯಲ್ಲೆಲ್ಲ ಹಾಕಿ ಇವಳು ಎಂಜಿಲ್ ಸಮೇತಾಗಿ ತಿರ್ಗಾ ಅಜ್ಜಿ ಬಾಯಿಗೆ ಹಾಕ್ತಾಳೆ. ಹಂಗೆ ಅಜ್ಜಿ ನಿನ್ಗೇನಕ್ಕೆ ಈ ವೀಲು ಅಂತೇಳಿ ಆ ಅಜ್ಜಿ ಬಟ್ಟೆನ ತೆಗಿತಾಳೆ. ನೋಡಿದ್ರೆ ಒಂದು ಕಾಲಿಲ್ಲ. ಅಜ್ಜಿ ಎಲ್ಲಜ್ಜಿ ನಿನ್ ಕಾಲು ಅಂತ ಆ ಅಜ್ಜಿ ತರ ಕೇಳ್ತದೆ. ಈ ದೆವ್ವ ಠಮ್ ಅಂತ ಒಂದು ಬಿತ್ತು. ನಮ್ ಹೀರೋಯಿನ್ ಆ ಅಜ್ಜಿ ಅರ್ಧ ಕಾಲು ಒಂದಿತ್ತಲ್ಲ ಪ್ಲಾಸ್ಟಿಕ್ ಕಾಲು ಅದರಲ್ಲೇ ಆ ದೆವ್ವಕ್ಕೆ ಹೊಡೆದವಳೆ. ಇನ್ನ ಆ ದೆವ್ವನು ಬಂದು ಹಾಲಲ್ಲಿ ಬಿತ್ತು. ಆ ಹುಡುಗ ಇದ್ನಲ್ಲ ಯಾವ್ದ್ರದೋ ಒಂದು ಕಬ್ಬಣ ತಗೊಂಬಂದು ಢಮಾರ್ ಅಂತ ಹುಡುಗಿ ಮಗದ ಮೇಲೆ ಹೊಡಿತಾನ್ರಿ. ಆ ತಿರ್ಗಾ ಮಾತಾಡ್ತಾ ಇದೆ, ತಿರ್ಗಾ ಹೊಡಿತಾನ್ರಿ, ತಿರ್ಗಾ ಮಾತಾಡ್ತಾ ಇದೆ. ಆದ್ರೆ ಈ ಸಲ ಹುಡುಗ ಪಚ 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 ಅಂತ ಆ ತಲೆ ಬುರ್ಡೆನ ಈ ಚಪಾತಿ ಮಾಡಕ್ಕೆ
ಮುಖಕ್ಕೆ ಆ ಸೀಟ್ನ ಕಲಿಸ್ತೀವಲ್ಲ ಆ ತರ ಒಡೆದು ಪಚ್ಚಡಿ ಮಾಡ್ಬಿಡ್ತಾನ್ರಿ ಆ ಮುಖಾನ. ಹೊಡೆದ್ಬಿಟ್ಟು ಪಾಪ ಹುಡುಗನಿಗೆ ಅಷ್ಟೊಂದು ಭಯ. ಇನ್ನು ಅಜ್ಜಿನ ಕರ್ಕೊಂಡೋಗಿ ಅವ್ರ ಮಗಳು, ಅಮ್ಮ ಇಲ್ಲಿ ಏನೇನೋ ನಡೀತಾ ಇದೆ, ನಿನ್ನ ಕಾಲು ಬೇರೆ ಇಲ್ಲ, ನೀನು ಮಾತಾಡೋದು ಇಲ್ಲ, ಸರಿನಾ, ಹುಷಾರಾಗಿ ಮಲಿಕೊಳ್ಳಮ್ಮ ಅಂತೇಳಿ ಹಿಂಗ್ ತಿರುಗ್ತಾರೆ. ನನ್ನ ಪ್ರೀತಿಯ ಮಗಳೇ ಅಂತ ಅಜ್ಜಿ ಕರಿತಾವ್ರೆ. ಇವ್ರಿಗೆ ಸಖತ್ತು ಶಾಕು. ಇದೇನಪ್ಪ ಅಮ್ಮ ಯಾರ ಹತ್ರನೂ ಮಾತಾಡೋದೇ ಇಲ್ವಲ್ಲ, ನನ್ನ ನೆನಕ್ಕೆ ಹಿಂಗ್ ಕರಿತಾವ್ರೆ ಅಂತ ಹೇಳಿ ಅಮ್ಮ ಹತ್ರ ಹೋಯ್ತಾರೆ. ಅಲ್ಲಿ ನೋಡ್ರಿ ಮುತ್ಕಿ ಹೆಂಗ್ ನಿಂತ್ಕೊಂಡವಳೆ ಅಂತ. ಅಮ್ಮ ಕರ್ದಾನಮ್ಮ, ನನ್ನ ಕರಿಯಕ್ಕೆ ನಿನಗೆ ಇಷ್ಟು ವರ್ಷ ಬೇಕಾಗಿತ್ತಾನಮ್ಮ. ಲೇ ಆಚ ಕಡೆ ನಿನ್ನ ಗಂಡ ಪಾಪ ಇಬ್ಬನಿಯಲ್ಲಿ ಚಳಿಲವನೇ ಕಣೆ, ಅವನು ನನ್ನ ಮಗ ಅಲ್ವಾ, ನಿನ್ನ ಗಂಡ ಅಲ್ವಾ, ಇದು ನಮ್ ಸಂಸಾರ ಅಲ್ವಾ ಅಂತ ಮಗಳು ಮೈಂಡ್ ನ ವಾಶ್ ಮಾಡ್ತಾ ಇದೆ ಅಜ್ಜಿ. ಇವಾಗ ನಾನು ಏನಮ್ಮ ಮಾಡಬೇಕು ಅಂತ ಇವ್ರು ಕೇಳ್ತಾರೆ. ಹೋಗಿ ಅಲ್ಲಿನ ಗಂಡ ಕಾಯ್ತಾವಲ್ಲ, ಹೋಗು ಆ ಬಾಗಿಲು ತೆಗಿ ಅಂತ ಅಜ್ಜಿ ಹೇಳ್ತಾ ಇದೆ. ಇವರು ಒಂಥರ ಮೆಂಟಲ್ ತರಾನೇ ಹೋಯ್ತಾರೆ. ಅಲ್ಲಿ ನೋಡ್ರಿ ಬೋರ್ಡ್ ತಲೆ ಎಲ್ಲ ಚಿಂದಿ ಚಿತ್ರಣ ಆಗಿದೆ. ಇನ್ನ ಇವರು ಹೋಯ್ತಾರೆ, ಆ ಡೋರ್ ನ ಓಪನ್ ಮಾಡ್ತಾರೆ. ಬೋರ್ಡನ್ನು ಹಂಗೆ ಮನೆ ಒಳಗೆ ಬರ್ತಾವನೆ. ಆ ಬೋರ್ಡ ಈ ಅಮ್ಮನಿಗೆ ಒಂದು ಮುತ್ತು ಕೊಡ್ತಾ ನೋಡಿ. ಯಪಾಪ ಅಷ್ಟೊಂದು ಕೇವಲವಾಗಿರುತ್ತೆ ನೋಡಕ್ ಈ ಸೀನು. ಇನ್ನ ಆ ಅಮ್ಮನ ಬಾಯೆಲ್ಲ ರಕ್ತ. ಆ ಅಮ್ಮ ಸೀದಾ ಬಾಯೆಲ್ಲ ಒರ್ಸ್ಕೊಂಡು ಆ ಹುಡುಗರ ಹತ್ರ ಬಂದ್ರು. ಲವ್ ಅವ್ರದ್ದೇನೋ ಒಂದು ವಸ್ತು ನಿಮ್ಮ ಹತ್ರ ಇದೆ ಅಂತೆ, ಅದನ್ನ ಕೊಟ್ಬಿಟ್ರೆ ಅವ್ರು ಹೋಗ್ಬಿಡ್ತಾರಂತೆ ಕಣೋ, ಇಲ್ಲಿಗೆ ಬಂದವ್ರೆ ಅಂತ ಹೇಳ್ತಾರೆ. ಅಮ್ಮ ಡೋರು ಓಪನ್ ಮಾಡ್ದಾನಮ್ಮ ಅಂತ ಇಬ್ರು ಕೇಳ್ತಾವ್ರೆ. ಅಲ್ಲಿ ನೋಡ್ರಿ ಬೋರ್ಡ ಬಂದೇ ಬಿಟ್ಟ. ನಮ್ ಹೀರೋಯಿನ್ ಕೆನ್ನಿನ ಸೌರ್ತಾವನೆ. ಹಂಗೆ ಅಲ್ಲಿ ಕರೆಂಟ್ ಸ್ವಲ್ಪ ಬ್ಲಿಂಕ್ ಆಗುತ್ತೆ. ಎತ್ತಿ ಬಿಸಾಕೇ ಬಿಡ್ತಾನ್ರಿ ನಮ್ ಹೀರೋಯಿನ್. ಕೇಳಕ್ ಹೋದ್ರೆ ಮಗನ್ಗೂ ಬೀಳ್ತಾ ಇದೆ. ಮಗನು ಅಪ್ಪ ನಾನಪ್ಪ ಅಂತವನೆ. ಏನ ನೀನಪ್ಪನ ಅಂತ ಹೇಳಿ ಮಗನ ರೀ ಈ ಫೈಟೋ ಅಷ್ಟೇ ರೀ. ಇಬ್ಬರನ್ನು ಹೆಂಗ್ ಹೊಡಿತಾನಂದ್ರೆ ಸರಿಯಾಗಿ ಹೊಡಿತಾನ್ರಿ ಮಾತ್ರ. ಹೆಂಗೋ ನಮ್ ಹೀರೋಯಿನ್ ಈ ಕಡೆ ಒಂದು ರೂಮ್ ಅಲ್ಲಿ ಬಂದು ಬಚ್ಚಿಕೊಂಡ್ಬಿಟ್ರು. ಇನ್ನ ಮಗನ ಆ ಬೋಡ ಈ ಹಲ್ಕು ಮೂವಿ ನೋಡಿದ್ರ ಅವನ ಬಟ್ಟೆ ಹೋಗ್ಯಂಗ್ ಹೋಗಿತಾರಲ್ಲ ಆ ತರ ಹೋಗದಾಕ್ ಬಿಡ್ತಾನ್ರಿ. ನಮ್ ಹೀರೋಯಿನ್ ಬೈಕೆ ಪಾಪ ಅಲ್ಲಿ ಹೋಗು ಬಡ್ಕೊಳಕ್ ಆಗದೆ ಹಂಗೆ ನೆರಳುತ್ತಾ ಬಿದ್ದವಳೆ. ಆ ರೂಮ್ಗೆ ಆ ಹುಡುಗನ ಮುಖಾನು ಹೊಡ್ತಾನಲ್ಲ, ಡೋರ್ ಹೊಡ್ಕೊಂಡು ಬತ್ತಾನೆ. ನಮ್ ಹೀರೋಯಿನ್ ಹೋಗ್ಬಿಟ್ಟು ಅವನೇನು ಮಾತಾಡಲ್ಲ ರೀ, ಸುಮ್ನೆ ಆಗ್ಬಿಡ್ತಾನ ಅವನು, ಇವಳಾರು ಬದಿಕೊಳ್ಳಿ ಅಂತ. ಇನ್ನ ಆ ಮನೆ ಸ್ವಲ್ಪ ಸೈಲೆಂಟ್ ಆಯ್ತು. ಅಲ್ಲೊಂದು ಈ ಹುಲ್ಲು ಕಟ್ ಮಾಡೋ ಮಿಷಿನ್ ಇದೆ. ಆ ಮಿಷಿನ್ ತಗೊಂಡು ಹಂಗೆ ಮಾಡಿಗೆ ಬರ್ತಾ ಅವಳೆ. ಯಾಕಂದ್ರೆ ಗಂಡನ್ ತಮ್ಮ ಹೇಳಿದಾನೆ ಆ ಚಾಕು ಅಲ್ಮಾರಿಲಿದೆ ಅಂತ. ಅಲ್ಲೊಂದು ಫೋಟೋನ ತೊಳೆದು ಬಿಡ್ತಾರೆ. ಡಮಾರ್ ಅಂತ ಮುದುಕಿ ಬಂದು ಈ ತರ ಫೈಟ್ ಮಾಡ್ತಾಳೆ. ಮುದುಕಿಗೆ ಒಂದು ಕಾಲಿಲ್ಲ ಅನ್ಕೊಂಡೆ, ಆದ್ರೂ ಫೈಟ್ ಮಾತ್ರ ಸರಿಯಾಗಿ ಮಾಡ್ತಾಳ್ರಿ. ಯಾಕಂದ್ರೆ ಇವಾಗ ದೆವ್ವ ಮೆಟ್ಕೊಂಡಿದ್ಯಲ್ಲ. ಹಂಗೆ ನಮ್ ಹೀರೋಯಿನ್ ಹೊಡೆದು ಆ ಮೋಟ್ರು ಬ್ಲೇಡ್ ಇರುತ್ತಲ್ಲ ಅಲ್ಲಿಗೆ ಮಕ ಇಟ್ಟಿರ್ತಾಳೆ. ಬಟ್ ಆನ್ ಮಾಡಕ್ಕೆ ಇನ್ನೊಬ್ರು ಬೇಕು. ಅಲ್ಲಿ ನೋಡಿ ಅಮ್ಮ ದೇಗ್ಕೊಂಡ್ ಬತ್ತಾ ಅವ್ರೆ. ಅಮ್ಮ ಬಿಟ್ಟು ಮಾಡಮ್ಮ ಅವಳನ್ನ ಅಂತ. ಲೇ ಏನೇ ಮಾತಾಡ್ತಾ ಇದೀಯಾ, ಇವಳಿಂದಾನೇ ಕಣೆ ನಮ್ ಸಂಸಾರ ಅಲ್ಲೋಲ ಕಲ್ಲೋಲ ಆಗೋಗಿದ್ದು. ಯಾವಾಗ ಇವಳನ್ನ ಮದುವೆ ಮಾಡ್ಕೊಂಡು ಅವಾಗಿಂದಾನೇ ಅಲ್ವಾ ನಿನ್ ಮಗ ನಿನ್ ಜೊತೆ ಇರ್ಲಿಲ್ಲ ಅಂತ ತಿರ್ಗಾ ಬ್ರೈನ್ ವಾಶ್ ಮಾಡ್ತಾ ಅವ್ರೆ. ಇನ್ನೇನು ಆ ಅಮ್ಮನು ಆ ಮೋಟರ್ನ ಆನ್ ಮಾಡ್ಬೇಕು. ಇವಾಗ ಬರ್ಬೇಕಾರೆ ಒಂದು ಫೋಟೋನ ತುಳಿದ್ರಲ್ಲ, ಅದ್ರ ಗಾಜು ಪೀಸು ಅಲ್ಲೇ ಬಿದ್ದೈತೆ. ಆ ಗಾಜು ಪೀಸ್ ಎತ್ತಿ ಆ ಅಜ್ಜಿ ಕಣ್ಣಿಗೆನೆ ಏರ್ಸ್ಬಿಡ್ತಾಳೆ. ಇನ್ನ ಅಜ್ಜಿ ಕಣ್ಣಿಡ್ಕೊಂಡು ಅಳುವ ಗ್ಯಾಪ್ ಅಲ್ಲಿ ಆ ಅಜ್ಜಿ ಮೆಟ್ಲಿಂದ ಹತ್ತಕ್ಕೆ ಇಳಿಕೆ ಒಂದು ಮೋಟರ್ ಮಾಡಿರ್ತಾರಲ್ಲ, ಆ ಮೋಟ್ರಲ್ಲಿ ಆ ಅಜ್ಜಿ ಕಾಲ್ನ ಕಟ್ಬಿಡ್ತಾಳೆ. ಅಲ್ಲಿ ನೋಡಿ ಅಜ್ಜಿ ಅಯ್ಯೋ ಕಾಪಾಡ್ರೆ ಅಂತ ಹೋಯ್ತಾ ಅವ್ರೆ. ಆ ಜಗಳದಲ್ಲಿ ಆ ಅಜ್ಜಿ ನಮ್ಮ ಹೀರೋಯಿನ್ ಕಿವಿಗೆ ಒಂದು ಪೆನ್ನಲ್ಲಿ ಪಾಪ ಚುಚ್ಬಿಡ್ತಾಳೆ. ಆ ಪೆನ್ನ ಕಿತ್ತಾಗ ಹೋಯ್ತಾರೆ. ಪೆನ್ನು ಅರ್ಧ ಬರುತ್ತೆ, ಇನ್ನ ಅರ್ಧ ಬರಲ್ಲ. ಇನ್ನ ಢಮಾರ್ ಅಂತ ಆ ಹುಡುಗನ ಪಾಪ ಸತ್ತು ಕೆಳಗಡೆ ಬಿದ್ದ. ಆ ಬೋಡ ನಮ್ ಹೀರೋಯಿನ್ ನೋಡ್ಬಿಟ್ಟು ಹಂಗೆ ಓಡಿಸ್ಕೊಂಡ್ ಬತ್ತಾ ಅವನೇ. ಇನ್ನ ಅತ್ತೆನ ಕರ್ಕೊಂಡೋಗಿ ಒಂದು ರೂಮ್ ಅಲ್ಲಿ ಹಾಕ್ತಾರೆ ನಮ್ ಹೀರೋಯಿನ್. ಅಲ್ಲಿ ಆ ಕೂದಲು ಕೀಳೋದೊಂದು ಮಿಷಿನ್ ಇದೆ. ಅದರಲ್ಲಿ ಇನ್ನ ಅರ್ಧ ಪೆನ್ನ ಹಂಗೆ ಮಾಡಿ ಕಿತ್ಬಿಡ್ತಾರೆ. ಲೇ ಯಾಕೆ ಹಿಂಗ್ ಮಾಡ್ತಾ ಇದೀಯಾ, ನಮ್ಮನ್ನ ಬಿಟ್ಬಿಡೆ ಅಂತ ಅಮ್ಮ ಹೇಳ್ತಾವ್ರೆ. ಏನೋ ನಾನಾ ಮಾಡ್ತಾ ಇದೀನಿ ಅಂತ ಆ ಬಾತ್ರೂಮ್ ಅಲ್ಲಿ ಅವ್ರ ಅಮ್ಮನ ಕೈ ನಾನು ಕಟ್ಟಾಕ್ಬಿಟ್ಟು ಆ ಮೋಟರ್ನ ತಗೊಂಡು ಅಲ್ಲಿ ಮೇಲ್ಗಡೆ ಸ್ವಲ್ಪ ಸೀಲಿಂಗು ಕಟ್ ಮಾಡ್ತಾ ಅವ್ರೆ. ಇನ್ನೇನು ಅರ್ಧ ಕಟ್ ಮಾಡ್ಬಿಟ್ಟಿದ್ದಾರೆ, ಇನ್ನ ಅರ್ಧ ಕಟ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಇವಾಗ ಕಟ್ ಆಗ್ತಾರಲ್ಲ ಅವ್ರು ವಾಯ್ಸೇ ಒಂಥರ ಚೇಂಜ್ ಆಗೋಯ್ತು. ಏನಪ್ಪಾ ವಿಷಯ ಅಂದ್ರೆ ಅವ್ರಿಗೂ ದೆವ್ವ ಮೆಟ್ಕೊಂತು. ಒಂದ್ ಕವರ್ ಹಾಕಿ ನಮ್ ಹೀರೋಯಿನ್ ಮಕ್ಕನೇ ಮುಚ್ಬಿಡದ. ಅಲ್ಲಿ ನೋಡ್ರಿ ಸೀಲಿಂಗ್ ಅಲ್ಲಿ ಪಾಪ ಹೆಂಗ್ ನೇತಾಡ್ತಾಳೆ ನಮ್ ಹೀರೋಯಿನ್ ಅಂತ. ನಮ್ ಹೀರೋಯಿನ್ ಕೈಯಲ್ಲಿ ಒಂದು ರೈಸರ್ ಬೇರೆ ಇದೆ. ಅದನ್ನ ಹಾಕಿ ಆ ಅಮ್ಮನ್ ಕೆನ್ನೆನ ಹಂಗೆ ಕೆರೆದು ಬಿಡ್ತಾಳೆ. ಈ ಶೇವಿಂಗ್ ಮಾಡ್ಕೊಂಡ್ರೆ ಕೂದಲು ಬರ್ತಲ್ಲ ಆ ತರ ಚರ್ಮಗಳು ಕಿತ್ಕೊಂಡ್ ಬರ್ತಾ ಇದೆ. ಇದನ್ನು ನಾನು ಜಾಸ್ತಿ ತೋರಿಸಲ್ಲ. ಇನ್ನ ಆ ಅಮ್ಮನು ಸ್ವಲ್ಪ ಕೈ ಬಿಟ್ಲು ಬಂದು ಟಬ್ ಅಲ್ಲಿ ಬಿದ್ರು. ಇನ್ನ ಅಲ್ಲಿ ಆ ಹುಲ್ ಕಟ್ ಮಾಡೋ ಮಿಷಿನ್ ಇತ್ತಲ್ಲ ಅದನ್ನ ತಗೊಂಡ್ಬಂದು ಆ ಅಮ್ಮನ ಹೊಟ್ಟೆನೆ ಕಟ್ ಮಾಡ್ಬಿಡ್ತಾರೆ. ಆ ಅಮ್ಮನು ಸುಸ್ತಾಗಿ ಬಿತ್ತು. ಇದೇ ಗ್ಯಾಪ್ ಅಲ್ಲಿ ನಮ್ ಹೀರೋಯಿನ್ ಹೆಂಗೋ ಆ ಅಲಮಾರಿ ಮೇಲೆ ಹತ್ಬಿಟ್ರು. ಆ ಕಡೆ ಈ ಕಡೆ ಎಲ್ಲಾ ಕಡೆ ಹುಡುಕ್ತಾ ಬಿದ್ದವ್ರೆ. ಹಿಂಗೆ ಹುಡುಕ್ತಾ ಆ ಕಡೆ ಆ ದೆವ್ವಗಳು ಬೇರೆ ಬರ್ತಾ ಇದಾರೆ ಇವಾಗ. ಯಾಕಂದ್ರೆ ಆ ಹುಡುಗನು ದೆವ್ವಾಗೋದ. ಅಲ್ಲಿ ನೋಡಿ ಹೆಂಗ್ ಬಂದವನೆ ಅಂತ. ಈ ಹುಡುಗಿನು ಒಂದ್ ಬ್ಯಾಗ್ ನ ಸುರಿತಾಳೆ. ಅದರಲ್ಲಿ ಕಮ್ಮಿ ಅಂದ್ರೆ 20-30 ಚಾಕುಗಳಿದೆ. ಇದರಲ್ಲಿ ಯಾವ್ದಪ್ಪ ಆ ದೆವ್ವನ ಕೊಲ್ಲುವಂತ ಚಾಕು ಅಂತ ಹೀರೋಯಿನ್ಗೆ ಪಾಪ ಗೊತ್ತಾಗ್ತಾ ಇಲ್ಲ. ಆ ತಮ್ಮ ದೆವ್ವನು ಮೇಲ್ಗಡೆ ಬಂದ್ಬಿಡ್ದು. ಒಂದು ಚಾಕು ತಗೊಂಡು ಚುಚ್ತಾರೆ, ನೋಡಿದ್ರೆ ಅದಲ್ಲ. ತಿರ್ಗಾ ಇನ್ನೊಂದು ಚಾಕು ತಗೊಂಡು ಚುಚ್ತಾರೆ, ನೋಡಿದ್ರೆ ಅದು ಅಲ್ಲ. ಈ ತರ ತುಂಬಾ ಚಾಕು ತಗೊಂಡು ಟ್ರೈ ಮಾಡ್ತಾರ್ರಿ. ಅಲ್ಲಿ ಯಾವ್ದು ಇರಲ್ಲ. ಕೊನೆಗೆ ಒಂದು ಕಡ್ಡಿ ಇದ್ದಂಗಿದೆ. ಇದು ಚಾಕು ಇರಲ್ಲ ಬಿಡು ಅಂತ ಹೇಳಿ ಚುಚ್ತಾರೆ. ರೀ ಅದೇ ರೀ ಒರಿಜಿನಲ್ ಚಾಕು. ಇನ್ನು ಅವನು ನೋಡ್ರಿ ಅಲ್ಲಿ ನಾರ್ಮಲ್ ಮನುಷ್ಯ ಆದ. ಹಂಗೆ ಆ ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಬಿದ್ದು ಪಾಪ ಹುಡುಗ ಸತ್ತೇ ಹೋದ. ಇನ್ನ ಹುಡುಗಿ ಈ ಕಡೆ ತಿರುಗ್ತಾಳೆ. ಅಲ್ಲೊಂದು ಏಣಿ ಹಾಕೊಂಡು ದೆವ್ವ ಬರ್ತಾರಂಗಿದೆ ಆ ಅಲಮಾರಿ ಮೇಲೆ. ಅಲ್ಲೊಂದು ಕಿಟಕಿ ಇದೆ. ಆ ಚಾಕು ಎತ್ಕೊಂಡು ಆ ಮಿಷಿನ್ ಎತ್ಕೊಂಡು ಹೋಯ್ತಾಳೆ. ಅಲ್ಲಿ ನೋಡ್ರಿ ಎಂತಿ ಗಂಡ ಇಬ್ರು ಹೆಂಗ್ ಓಡಿಸ್ಕೊಂಡ್ ಬತ್ತಾವ್ರೆ ಅಂತ. ಆ ಒಲೆ ಅಂಟಿಸಿದ್ರೆ ಹೊಗೆ ಹೋಗಕ್ಕೆ ಒಂದು ತೂತ್ ತರ ಕಟ್ಟಿರ್ತಾರೆ. ಆ ತೂತಲ್ಲಿ ಹೀರೋಯಿನ್ ಧುಮುಕ್ತಾಳೆ. ಆ ಲೇಡಿ ದೇವನು ಹಿಂದೆನೆ ಬರ್ತಾ ಇದೆ. ಹೆಂಗೋ ಕೈಯಲ್ಲಿ ಮೋಟ್ರ್ ಇತ್ತಲ್ಲ ಗರ್ರ ಅಂತ ಆಡಸಾರಲ್ಲಿ ಹಂಗೆ ಆ ಕೆಳಗಡೆ ಒಲೆ ತರ ತೋರಿಸ್ತಾವ್ರೆ. ಆ ಅಮ್ಮನ್ ತಲೆನೋ ಬಂದು ಢಮ್ ಅಂತ ಅಲ್ಲಿ ಬಿತ್ತು. ಇನ್ನ ಹೀರೋಯಿನ್ ಆಚೆ ಬಂದ್ರು. ಆ ಬೋರ್ಡ ನೋಡಿ ಹೆಂಗ್ ಬಂದ ಅಂತ ಬಂದ ನಮ್ ಹೀರೋಯಿನ್ ನೋಡ್ತಾವನೆ. ನಮ್ ಹೀರೋಯಿನ್ ಆ ಬೋರ್ಡನ್ ಕೈನ
ನೋಡ್ತಾಳೆ. ಅದು ಇವ್ರ ಗಂಡಂದು ಎಂಗೇಜ್ಮೆಂಟ್ ರಿಂಗ್. ಹಂಗಂದ್ರೆ ಬೋರ್ಡ್ ಮೇಲೆ ಇರೋದು ಇವ್ರ ಗಂಡ. ಡರ್ಲಿಂಗ್ ನನ್ನ ಕೊಲ್ಬೇಡ ಕಣೆ, ಇದು ನಮ್ಮ ಸಂಸಾರ ಅಂತ ಹೇಳ್ತಾನೆ. ಹುಡುಗಿ ಒಂದು ಕೆಟ್ಟ ಮಾತು ಹೇಳ್ಬಿಟ್ಟು ಆ ಬೋರ್ಡನ್ ತಲೆ ಮಧ್ಯಕ್ಕೇನೆ ಆ ಮಿಷಿನ್ ಇಟ್ಬಿಡ್ತಾಳೆ. ಇನ್ನ ಬೋರ್ಡನ್ ತಲೆ ಓಳಾಯ್ತು, ಲೈಟ್ರ್ ತಗೊಂಡು ಆ ಮನೆನೇ ಭಸ್ಮ ಮಾಡ್ಬಿಟ್ಟು ಹಂಗ ಆಚೆ ಬರ್ತಾರೆ. ಒಂದು ಉಸಿರು ಎಳಿತಾರೆ, ಎಲ್ಲ ಮುಗಿತಾ ಅಂತ. ಅಲ್ಲಿ ನೋಡ್ರಿ ಆ ನಾಯಿ ಹೆಂಗ್ ಎಗರ್ತಾ ಇದೆ ಅಂತ. ಇನ್ನ ಕೈಯಲ್ದ ಇವಾಗ ಈ ತರ ದೆವ್ವಗಳನ್ನ ಕೊಲ್ಲೋ ಚಾಕು ಇದೆಯಲ್ಲ, ಆ ನಾಯಿನ ಚುಚ್ಚಿ ನಾಯಿನ ಅಲ್ಲೇ ಸಾಯಿಸ್ತಾರೆ. ಇನ್ನ ಸರೋಯ್ತು ಅಂತ ಹಿಂಗ್ ನೋಡ್ತಾರ ಮನೆ ಕಡೆ. ಅಲ್ಲಿ ನೋಡ್ರಿ ಬೋಡ ಹೆಂಗ್ ಬಂದ ಅಂತ. ಇನ್ನ ಇವ್ರು ಎದ್ದು ಬಿದ್ದು ಅಲ್ಲಿಂದ ಓಡ್ರ. ಆ ಕಡೆ ಈ ಕಡೆ ಎಲ್ಲ ಕಡೆ ಓಡ್ತಾ ಅವ್ರೆ. ಅಲ್ಲೊಂದು ಕಾಂಕ್ರೀಟ್ ಫ್ಯಾಕ್ಟ್ರಿನೋ ಇಲ್ಲ ತಾರ್ ಫ್ಯಾಕ್ಟ್ರಿನೋ ಇರಂಗೈತೆ. ಆ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಅಲ್ಲಿ ರೂಮ್ ಎಲ್ಲ ಚೆಕ್ ಮಾಡ್ತಾರೆ, ಅಲ್ಲಿ ಯಾರು ಇರಲ್ಲ. ಅಲ್ಲಿ ವಾಕಿ ಟಾಕಿ ತಗೊಂಡು ಈ ಕಡೆ ಬರ್ತಾರೆ. ಅಲ್ಲಿ ನೋಡ್ರಿ ಬೋಡ ಹಿಂದೆನೆ ಬಂದ. ಆ ಚಾಕುನ ಕೊಡು ಅಂತ ನಮ್ಮ ಹೀರೋಯಿನ್ ಆ ಕಡೆ ತಳ್ಬಿಡ್ತಾನೆ. ಅದೊಂದು ಕೆಮಿಕಲ್ ಮಿಕ್ಸ್ ಮಾಡುವಂತ ಡಬ್ಬ ಅದು. ನಮ್ಮ ಹೀರೋಯಿನ್ ಕೈಯಲ್ಲಿ ಚಾಕು ಇದೆ, ತಗೋ ಎತ್ಕೋ ಅಂತ ಹಂಗ ಕೈನ ಎಸಿತಾಳೆ. ಇನ್ನ ಅವನು ಚಾಕುನೇ ಎಸ್ತಾಳೆ ಬಿಡು ಅಂತ ಆ ಕಡೆ ಹುಡುಕಕ್ ಹೋಯ್ತಾನೆ. ಅವನು ಹೋಗಿರೋ ಗ್ಯಾಪ್ ಅಲ್ಲಿ ನಮ್ಮ ಹೀರೋಯಿನ್ ಹೆಂಗೋ ಮೇಲ್ಗಡೆ ಬಂದ್ಲು. ಚಾಕು ನನಗೆ ಕೊಟ್ಟಿಲ್ಲ, ನನ್ನ ಯಾಮಾರಿಸ್ಬಿಟ್ಟ ಅಂತಾನೆ. ಚಾಕು ನಮ್ಮ ಹೀರೋಯಿನ್ ಬಿಸಾಕಿಲ್ಲ, ಇಲ್ಲೈತ್ ನೋಡಿ ಕೈಯಲ್ಲಿ ಚಾಕು. ಇನ್ನ ಚಾಕುನ ಎತ್ತಿ ಅವ್ನಿಗೆ ಹಂಗೆ ಚುಚ್ತಾಳೆ. ಅವನು ಕರೆಕ್ಟ್ ಆಗಿ ಆ ಮಿಷಿನ್ ಒಡನೆ ಬೀಳ್ತಾನೆ. ಆ ಕಡೆಯಿಂದ ಏನೋ ಕಪ್ಪಗಿದಾರಿ ತಾರ್ ತರನೇ ಇದೆ ಅದು. ನನ್ನ ಮೋಸ ಮಾಡ್ಬಿಟ್ಟ ಅಂತ ಇವನ್ ರಿಯಲ್ ಫೇಸ್ ಕಟ್ಗೆ ಬರ್ತಾ ನೋಡಿ. ಬೇರೆ ಯಾರು ಅಲ್ಲ, ಇವ್ರ ಗಂಡನೆ. ಡರ್ಲಿಂಗ್ ಒಂದೇ ಒಂದ್ಸರಿ ಹೇಳೆ ಐ ಲವ್ ಯು ಅಂತ, ಒಂದೇ ಒಂದ್ಸರಿ ಹೇಳೆ ನಾನು ಏನೇ ತಪ್ಪು ಮಾಡಿದ್ರು ಕ್ಷಮಿಸ್ಬಿಡೆ ಅಂತ ಹೇಳ್ತಾ ಅವನೇ ನಮ್ಮ ಹೀರೋಯಿನ್ ಕೈಲಿದ್ದ ಚಾಕು ಇದೆಯಲ್ಲ ಎತ್ತಿ ಅವನ ಕಣ್ಣಿಗೆ ಚುಚ್ಬಿಡ್ತಾಳೆ. ಹಂಗೆ ಅವನೊಂಥರ ಬೂದಿ ಬೂದಿ ಆಗೋಗ್ತಾನ್ರಿ. ಇನ್ನ ನಮ್ಮ ಹೀರೋಯಿನ್ ಪಾಪ ದೇಕೊಂಡಂಗೆ ರೋಡ್ಗೆ ಬಂದ್ರು. ಅಲ್ಲಿ ದೂರದಲ್ಲಿ ಪೊಲೀಸ್ ಗಾಡಿ ಬರಂಗೈತೆ. ಪೊಲೀಸರಿ ಲಾಸ್ಟ್ ಅಲ್ಲಿ ಬಂದ್ಬಿಟ್ರು. ಬಂದು ನಮ್ಮ ಹೀರೋಯಿನ್ ವ್ಯಾನಲ್ಲಿ ಕುಂಡ್ರಿಸ್ತಾರೆ. ಏನಮ್ಮ ಆಯ್ತು, ಯಾರಮ್ಮ ಇದಕ್ಕೆಲ್ಲ ಕಾರಣ ಅಂತ ಕೇಳ್ತಾರೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಕ್ ಬತ್ತಾಳೆ. ನಾನು ಹೇಳ ಇದಕ್ಕೆಲ್ಲ ಕಾರಣ ಈ ಮೂವಿ ಡೈರೆಕ್ಟ್ರೆ. ಮೂವಿ ಮಾತ್ರ ಸಕ್ಕದಾಗೈತೆ. ಈ ವೀಕೆಂಡ್ ಅಲ್ಲಿ ಇಲ್ಲ ವೀಕ್ ಡೇಸ್ ಅಲ್ಲಿ ಯಾವ್ದನ ಆನ್ಲೈನ್ ಅಲ್ಲೋ ಇಲ್ಲ ಡೈರೆಕ್ಟ್ ಆಗೋ ಟಿಕೆಟ್ ಏನ ಸಿಕ್ಕಿದ್ರೆ ಈ ಮೂವಿನ ಫುಲ್ ಆಗಿ ನೋಡಿ ಥಿಯೇಟರ್ ಅಲ್ಲಿ ಮಜ್ಜಾ ಮಾಡ್ರಿ ಅಂತ ಹೇಳ್ತಾ ಬಾಯ್ ಬಾಯ್. ರೀ ಒಂದ್ ನಿಮಿಷ, ಅಜ್ಜಿ ಕತೆ ಏನಾಯ್ತು ಅಂತ ಕೇಳ್ತಾ ಇದೀರಾ? ಇಲ್ಲಿ ನೋಡ್ರಿ ದೇಕೊಂಡ್ ಅಜ್ಜಿ ರೋಡ್ಗೆ ಬಂದ್ಬಿಡೈತೆ. ಇನ್ನ ಅಲ್ಲೊಂದ್ ಹುಡುಗಿ ಪಾಪ ಕಾಪಾಡಕ್ ಬರ್ತಾಳೆ. ಆ ಅಜ್ಜಿ ಆ ಹುಡುಗಿ ಕಾಲ್ನ ಗೀರ್ ಬಿಡ್ತಾಳೆ. ಇನ್ನ ಆ ಹುಡುಗಿ ದೆವ್ವ ಆಗ್ಬೋದು ಪಕ್ಕ. ಹಂಗೆ ಈ ಕಡೆ ಒಂದು ಆಸ್ಪತ್ರೆಯಲ್ಲಿ ತೋರಿಸ್ತಾರೆ. ಈ ಆಸ್ಪತ್ರೆ ಏನ್ ಗೊತ್ತಾ, ಅದೇ ಸತ್ತೋರ ಅಸ್ಥಿ ಇಡೋದು. ಅಲ್ಲಿ ಆ ಹುಡುಗ ಸತ್ನಲ್ಲ, ಅವನ ಅಸ್ಥಿಯ ಒಂದ್ ಹುಡುಗಿ ಮುಟ್ತಾಳೆ. ಅಲ್ಲಿ ನೋಡ್ರಿ ಹಿಂದೆ ಒಂದ್ ದೆವ್ವ ಬಂತು. ಆ ಹುಡುಗಿನ ಹಂಗೆ ತುಂಬಾ ಭೀಕರವಾಗಿ ಕೊಲೆ ಮಾಡುತ್ತೆ. ಇದನ್ನ ಡೈರೆಕ್ಟರ್ ಪಾರ್ಟ್ 2ಗೆ 3ಗೆ 4ಗೆ 5ಗೆ ರೀ ನಾವು ನೋಡ್ತಾ ಇರೋದು ಇವಾಗ 6ನೇ ಪಾರ್ಟ್ 7-8ಕ್ಕೆ ಇಟ್ಟಿದ್ದಾರೆ ಅನ್ಕೋತೀನಿ. ಸರಿ ರೀ, ಅಷ್ಟೇ ಮ್ಯಾಟ್ರು. ಬಾಯ್.